ನಮಗೆ 40 ದಿನ ಪ್ರೇಯರ್ ಪ್ಲಸ್ ಇನ್ನು ಕೆಲವು ದಿನ ಅದು ಬೋನಸ್. ಅಲ್ಲಲ್ಲಿ ಎಲ್ಲರೂ ಹೋಲಿ ವೀಕನ್ನು ಆಚರಣೆ ಮಾಡ್ತಾರೆ, ನಮಗೆ ಎವ್ರಿಡೇ ಹೋಲಿನೇ. ಪಕ್ಕದಲ್ಲಿ ಹೇಳ್ರಿ ಎವ್ರಿಡೇ ಹೋಲಿ, ಹೇಳ್ರಿ ಎವ್ರಿಡೇ ಹೋಲಿ. ಲೋಕದಲ್ಲಿರೋರಿಗೆಲ್ಲ ವರ್ಷ ಪೂರ್ತಿ ಪೋಲಿ ಕೆಲಸ ಮಾಡಿ ಒಂದು ವಾರ ಹೋಲಿ. ಕರೆಕ್ಟಾ? ಮಾತಾಡ್ರಿ. ಆ ವಾರದಲ್ಲಿ ಮಹಾಪರಿಶುದ್ಧ. ಅವ್ರು ವೈಟ್ ಬಟ್ಟೆ ನೋಡ್ತೀರಾ, ಅವ್ರ ವೇಷ ನೋಡ್ತೀರಾ, ಬಟ್ ಇದಲ್ಲಂಗಿಲ್ಲ, ಹಂಗಲ್ಲ. ದೇವರು ಹೇಳ್ತಾರೆ ಪ್ರತಿದಿನ ನೀನು ಪರಿಶುದ್ಧ ಅಂತ. ಆಮೇಲೆ ನನ್ನ ಪರಿಶುದ್ಧತೆ ನನಗೆ ಹಂಚಿದ್ದೇನಂತ ದೇವರು ಹೇಳ್ತಾರೆ. ಕೆಲವು ಬಾರಿ ಶುಭ ಸಂದೇಶ ಗೊತ್ತಿಲ್ದರ ಎಷ್ಟೋ ವರ್ಷ ಒಳ್ಳೆ ಸಭೆಯಲ್ಲಿ ಇರ್ತಾರೆ. ದೇ ಡೋಂಟ್ ನೋ ಗಾಸ್ಪಲ್. ಯಾಕೆಂದರೆ ಅವರ ಮನಸ್ಸನ್ನು, ಅವರ ಕಿವಿಯನ್ನು ಈ ಕಡೆ ಕೊಟ್ಟರಲ್ಲ. ಏನು ಹೇಳಿ? ಎಷ್ಟೋ ವರ್ಷ ಒಳ್ಳೆ ಸಭೆಯಲ್ಲಿ ಬೆಳೆದಿರ್ತಾರೆ, ಅವರ ಕಿವಿ ಕೊಡದ ಕಾರಣ. ಅದಕ್ಕೆ ಬೈಬಲ್ ಹೇಳ್ತಿದೆ, ಲೂಕನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಏನು ಹೇಳ್ತಿದ್ದೆ ಅಂದರೆ, ನೋಡ್ರಿ, ಫಾಸ್ಟಿಂಗ್ ಪ್ರೇಯರ್ ಅಂದರೆ ಕೆಲವರು ಗೇಲಿ ಮಾಡ್ತಾರೆ. ಫಾಸ್ಟಿಂಗ್ ಮಾಡಿದ್ರೆ ದೇವ್ರಿಗೋಸ್ಕರ ಇದು ಫಾಸ್ಟಿಂಗ್ ಅಲ್ಲ. ಪಕ್ಕದಲ್ಲಿ ನೋಡಿ ಹೇಳ್ಬಿಡಿ, ಅದೊಂದು ಹೇಳ್ಬಿಡಿ, ಇದು ದೇವ್ರನ್ನೇನೋ ಮೆಚ್ಚೋಕ್ಕೆ ಫಾಸ್ಟಿಂಗ್ ಅಲ್ಲ. ಯಾಕೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ 40 ದಿನ. ಅದ್ರ ಮಧ್ಯದಲ್ಲಿ ಅದರ ಒಂದು ಏನಾಗ್ತಿದೆ ಇದನ್ನು ಮಾಡುವಾಗ ಎಂಬುದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಆಮೇಲೆ ಇದ್ದೀರಾ? ಅನೇಕರು ಏನು ನೆನೆಸ್ಕೊಂಡಿದ್ದಾರೆ, ಫಾಸ್ಟಿಂಗ್ ಮಾಡಿ ಹೆಂಗನ ದೇವ್ರ ಹತ್ರ ಒಂದು ಕೆಲಸ ಇಸ್ಕೊಂಬಿಡೋಣ. ಆಗ ದೇವರು ಕೆಲಸ ಇಟ್ಕೊಂಡು ರೆಡಿಯಾಗಿ ಕೂತಿದ್ದಾರೆ, ಹಗ್ಗ ಹಾಕಿ ಕಟ್ಟಾಕಿಕ್ಕಿದ್ದಾರೆ. ನೀನು ಫಾಸ್ಟಿಂಗ್ ಮಾಡಿದ ತಕ್ಷಣ ಹಗ್ಗನ ಬಿಚ್ಚಿ ಈ ಗೂಳಿನ ಬಿಟ್ಟಾಗಿ ಬಿಟ್ಬಿಡ್ತಾರೆ ನೆನೆಸ್ಕೊಂಡಿದ್ದಾರೆ. ಸಾರಿ, ನನ್ನ ದೇವರು ಹಂಗೆ ಮಾಡೋ ದೇವರಲ್ಲ. ಈಸ್ ವೆರಿ ಗುಡ್ ಗಾಡ್. ನೀನು ಫಾಸ್ಟಿಂಗ್ ಮಾಡಿಲ್ಲ ಅಂದರೂ ಕೂಡ ಆತ ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ. ನೀನು ಕೇಳ್ತೀನೇ ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ. ನೀನು ಕೇಳ್ಬಿಟ್ಟು ಬಂದು ಕೊಟ್ಟನಾ? ಅಪ್ಪ ಜಯರಾಜು ಎಲ್ಲಿದ್ಯಪ್ಪ, ಮುತ್ತು ಎಲ್ಲಿದ್ಯಮ್ಮ, ನಿಮ್ಮಿಬ್ಬರು ಪ್ರಾಣ ಕೊಡ್ಲ ಅಂತ ಕೇಳಿದ್ರ? ನೀನು ಹುಟ್ಟೇ ಇಲ್ಲ. ಹುಟ್ಟೋಕ್ಕೆ ಮೊದಲೇ ದೇವರು ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಮಾತಾಡ್ತಾ ಇಲ್ವೇ? ನೀನು ಕೇಳಿದ್ರ ಸುಂದರ್? ಆರೋಗ್ಯ ರೆಡಿಯಾಗಿದೆ, ಎವ್ರಿಥಿಂಗ್ ಇಸ್ ರೆಡಿ. ಬಸ್ ನೀನು ಅದನ್ನು ನಂಬಬೇಕು. ಇನ್ ದ ನೇಮ್ ಆಫ್ ಜೀಸಸ್. ಆಮೇಲೆ ಅದಕ್ಕೆ ನಾವು ಈಗ ತಾನೇ ಆಡಿದ್ವಿ, ಆದರೂ ನೀನು ನನ್ನ. ನೋಡಿ, ಆ ಲಿರಿಕ್ಸೇ ಬೇರೆ ಲೆವೆಲ್. ನೋಡ್ರಿ, ಅವರು ನಮ್ಮನ್ನು ನೋಡೋ ವಿಧಾನ ಬೇರೆ. ನಮ್ಮನ್ನು ನಾವೇ ನೋಡೋ ಸರಿ ಇಲ್ಲ. ಸ್ವಲ್ಪ ಸಾಲ ಪ್ರಾಬ್ಲಮ್ ಅಂತಷ್ಟೇ, ಅಯ್ಯೋ ಸಾಲ ಬಂದ್ಬಿಡ್ತು, ಮುಗ್ದೋಯ್ತು, ನಮ್ಮ ಚಟ್ಟ ಕಟ್ಟ್ರಿ ಅಂತೀವಿ. ಆದರೆ ದೇವ್ರು ಹೇಳ್ತಾರೆ, ಚಟ್ಟ ಕಟ್ಟಿ ಸಮಾಧಿ ಕಡೆಗೆ ಹೋಗುವನ್ನ ದೇವ್ರು ಹೇಳ್ತಾರೆ, ಸಮಾಧಿ ರೋಡನ್ನು ಬದಲಾಯಿಸಿ. ನೀವು ಅವನ್ನ ಹೆಣ ಥರ ನೋಡ್ತಾ ಇದ್ದೀರಾ, ನಾನು ಅವನು ಬದುಕಿನ ಥರ ನೋಡ್ತೇನೆ. ಅವನ್ನ ಡೈವರ್ಟ್ ಮಾಡ್ರಿ ಮನೆಗೆ. ಕರೆಕ್ಟಾ? ಚಟ್ಟ ಕಟ್ಟಿ ಎಲ್ಲೆತ್ಕೊಂಡು ಹೋಗ್ತಾರೆ. ಚಟ್ಟ ಕಟ್ಟಿದ ಮೇಲೆ ಚಟ್ಟ ಅಂದ್ರೆ ಏನು ಗೊತ್ತಾ? ಕ್ರಿಶ್ಚಿಯನ್ ಪ್ರಕಾರ ಪೆಟ್ಟಿ, ಅನ್ಯ ಜನ ಪ್ರಕಾರ ಚಟ್ಟ. ಪೆಟ್ಟಿಯಲ್ಲಿಟ್ಟು ಎಲ್ಲೆತ್ಕೊಂಡು ಹೋಗ್ತಾರೆ? ಪ್ಯಾಲೇಸ್ಗೆ ಎತ್ಕೊಂಡು ಹೋಗ್ತಾರ? ಡೈರೆಕ್ಟಾಗಿ ಹೋಗ, ಬೇಗ ಹೋಗು, ವಾಸನೆ ಬಂದ್ಬಿಡ್ತದೆ, ಬೇಗ ಹೋಗು. ಸಮಾಧಿಗೆ ಎತ್ಕೊಂಡು ಹೋಗ್ತಾರೆ. ಸಮಾಧಿಗೆ ನಾಯಿನೂರಿನ ಒಬ್ಬ ಸ್ತ್ರೀಯ ಮಗನು, ಒಂದು ಯೌವನಸ್ಥ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗೆ ನನ್ನ ಅಪ್ಪ ಬರ್ತಾ ಇದ್ದಾನೆ. ಲೋಕ ಎಲ್ಲ ಹೆಂಗೆ ನೋಡ್ತಾ ಇದ್ದೆ ಅವನ್ನ, ಹೆಣ, ಪಾಪ ಅಮ್ಮ ಒಂಟಿ ಹಾಕ್ಬಿಟ್ಲು, ಲೋಕವೆಲ್ಲ ಮುಗಿದೋಯ್ತು. ಈ ಅಮ್ಮನ ಕತೆ, ಈ ಅಮ್ಮನಿಗಿನ ಆಧಾರನೇ ಇಲ್ಲ. ಆಗ ಒಬ್ಬರು ಬಂದಲ್ಲಿ ಇಳಿತಾ ಇದ್ದಾರೆ, ಆಧಾರ ನಾನಿದ್ದೇನೆ. ಇಳಿಸ್ತೀರಿ ಅವನ ಕೆಳಗಡೆ. ಎದ್ದಳ ಮೇಲೆ, ಇನ್ನೇನು ಮಲ್ಕೊಂಡಿದ್ಯಾ? ನಾನು ಬಂದಾಯ್ತಲ್ಲ, ಎದ್ದಳು. ಆದರೂ ನೀನು ಅವ್ರು ನಿಮ್ಮನ್ನ ವ್ಯತ್ಯಾಸವಾಗಿ ನೋಡಿದ್ರಿಂದ ಇವತ್ತು ರಾತ್ರಿ ಬಂದು ಕುತ್ಕೊಂಡಿದ್ದೀರ. ಹೇಳ್ತೀನಿ ನೋಡ್ರಿ, ನಿಮ್ಮನ್ನ ಆತನ ವ್ಯತ್ಯಾಸವಾಗಿ ನೋಡಿದ್ದಾನೆ, ಅದಕ್ಕೆ ನೀವು ಇಲ್ಲಿ ಕೂತಿದ್ದೀರ. ನಿಮ್ಮನ್ನೇನಾದರೂ ಒಡೆಯೋ ಥರ ನೋಡಿದರೆ ಸತ್ಯವಾಗಿ ಇಲ್ಲಿ ಕೂತಿರ್ತಾ ಇಲ್ಲ, ಎಲ್ಲೋಗಿ ಸತ್ತಿರ್ತಾ ಇದ್ವಿ ನಾವು, ನಾನಾಗಲಿ ನೀವಾಗಲಿ. ಅದಕ್ಕೆ ಆ ಒಂದು ಪಲ್ಲವಿ ಮಾತ್ರ ನಂಗೆ ತುಂಬ, ನಾನು ಇದನ್ನು ಆಗಾಗ ಆಡ್ತೇನೆ ಇರ್ತೀನಿ. ನೋಡಿ, ಲೋಕ ನನ್ನ ಮುಗಿದೋಯ್ತು ಕತೆ, ಫಿನಿಶ್ಡ್. ಅದೇ ದೇವ್ರು ಹೇಳ್ತಾರೆ ಶಿಲುಬೆಯಲ್ಲಿ, ಫಿನಿಶ್ಡ್.
ಇಲ್ಲಿ ನಿನ್ನ ಯಾರಾದ್ರು ಫಿನಿಶ್ಡ್ ಅಂದ್ರೆ ದೇವ್ರು ಹೇಳ್ತಾರೆ ನಾನು ಫಿನಿಶ್ ಮಾಡಿದ್ದೀನಿ ನಿನ್ನನ್ನು ಕಂಟಿನ್ಯೂಷನ್ ಮಾಡಕ್ಕೆ, ನಿನ್ನ 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 ಜರ್ನಿಯನ್ನು, ನಿನ್ನ ಓಟವನ್ನು ಕಂಟಿನ್ಯೂ ಮಾಡಕ್ಕೆ ನಾನು ಶಿಲುಬೆಯಲ್ಲಿ ಫಿನಿಶ್ ಮಾಡಿದ್ದೀನಿ. ನೀನು ಆ ಫಿನಿಶ್ಡ್ ವರ್ಕನ್ನ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸವನ್ನು ನೀನು ನಂಬೋದಾದರೆ ಈ ರಾತ್ರಿ ಉನ್ನತವಾದ ಕಾರ್ಯಗಳನ್ನು ಕರ್ತನು ನಿನ್ನ ಲೈಫಲ್ಲಿ ತೋರಿಸುವ ದೇವನಾಗಿದೆ. ಆಮೇಲೆ ಹಲ್ಲೆಲೂಯ. ಆದರೂ ನೀನು ನನ್ನ, ಇಷ್ಟು ಆಡಿದ್ರೆ ಅದ್ಭುತ ಆಗೋಗ್ತಿದೆ, ಇಷ್ಟು ಆಡಿದ್ರೆ ಅದ್ಭುತ ಆಗೋಗ್ತಿದೆ. ನಾನು ಬೆಳಗ್ಗೆ ಪ್ರೇಯರ್ ಮುಗಿಸುವಾಗ ಹೇಳಿದೆ, ಮೋಶೆ 40 ವರ್ಷ ಕುರಿ ಮೇಯಿಸ್ತಾನೆ. ಎಷ್ಟು ವರ್ಷ ನೋಡಿದ್ರಲ್ಲಿ ಏನಂದಿರ್ಬೋದು, ಆಹಾ ಮೋಶೆ ಐಗುಪ್ತದಲ್ಲಿ ಒಳ್ಳೆ ಎಜುಕೇಟೆಡ್ ಅಪ್ಪ, ಇವತ್ತು ನೋಡಿ ಕುರಿ ಮೇಯಿಸ್ತಾ ಇದ್ದಾನೆ, ಎಂಥ ಸ್ಥಿತಿ ಬಂದ್ಬಿಡ್ತೀವಿ ಅವನಿಗೆ. ಇವನು ಅಷ್ಟೇನಪ್ಪ, ಮುಗೀತು ಮೋಶೆ, ಅಷ್ಟೇ ಕತೆ ಮುಗೀತು. ಅಪೊಸ್ತಲರ ಪುಸ್ತಕ 7ನೇದು ಏನಂತಿದೆ, ಮೋಶೆ ಸರ್ವ ವಿದ್ಯೆಗಳಲ್ಲಿ ನೋಡಿ, ನಾವು ನೋಡ್ತಾ ಇಲ್ಲ, ನೋಡ್ಬೇಕು ಅದನ್ನ. ಅಪೊಸ್ತಲರ ಪುಸ್ತಕ ಸಕಲ ವಿದ್ಯೆಯಲ್ಲಿ ಅವನೇನಾಗಿದ್ದಂತೆ, ಪರಿಣಿತನಾಗಿದ್ದಂತೆ. ಓ ಜೀಸಸ್. ಓದ್ರಿ 7ನೇ ಅಧ್ಯಾಯ 22ನೇ ವಚನ. 22. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ, ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ಏನಂತೆ? ಮಾತುಗಳಲ್ಲಿಯೂ ಕಾರ್ಯದಲ್ಲಿ ಏನಾದಂತೆ? ಸಮರ್ಥನಾದನು. ಸಮರ್ಥ, ಫಿಟ್ ಆದಂತೆ. ಇನ್ನೇನು ರಾಜ ಆಗ್ಬೇಕು ನೆಕ್ಸ್ಟ್, ಅಷ್ಟೇ. ಇನ್ನೇನು ರಾಜನ ಪೊಸಿಷನ್ಗೆ ಹೋಗ್ಬೇಕು. ಸಡನ್ ಆಗಿ ಏನೋ ಒಂದು ನಡೀತೈತಲ್ಲಿ. ಏನೋ ನಡೆದ ಮೇಲೆ 40 ವರ್ಷ ಕುರಿ ಮೇಯಿಸ್ತಾ ಇರ್ತಾರೆ. ಆಗ ನೋಡಿದ್ರಲ್ಲಿ ಏನಂದಿರ್ಬೋದು, ಈ ಮಾತನ್ನು ಹೇಳಿರ್ತಾರೆ. ಯಾವ ಮಾತನ್ನ? ಮೋಶೆ ಯಾರು ಗೊತ್ತಾ? ಅಲೋ ಮೋಶೆ ಯಾರು ಗೊತ್ತಾ? ಅಲೋ ಮೋಶೆ ಯಾರು ಗೊತ್ತಾ? ನಿಮ್ಮ ನೋಡಿ ಹೇಳಿರ್ಬೋದು. ಯಪ್ಪ ಯಾರು ಗೊತ್ತಾ? ಒಂದು ಕಾಲದಲ್ಲಿ ಹೆಂಗಿದ್ರು ಗೊತ್ತಾ? ಓಹೋ ಅನಿದ್ರು. ಇವತ್ತು ನೋಡಿ ಹೆಂಗಾಗೋದ್ರೆ ಅವ್ರು ಇಲ್ಲಿ ಬಂದ್ಬಿಟ್ರೆ ಮತ್ತೆ ದೇವ್ರು ರಿಕವರಿ ಮಾಡುವ ದೇವನಾಗ, ಮತ್ತೆ ದೇವರನ್ನು ರಿಕವರಿ ಮಾಡುವ ದೇವನಾಗ, ಪುನರ್ ಸ್ಥಾಪಿಸುವ ದೇವನಾಗಿದ್ದ. ಅದಕ್ಕೆ ಚರ್ಚಿಗೆ ಬರಬೇಕು, ಕರ್ತನ ಸಮ್ಮುಖಕ್ಕೆ ಬರಬೇಕು. ನಮ್ಮ ಹೆಮ್ಮೆ ಹೋಗ್ಬೇಕಂದ್ರೆ, ಹೆಮ್ಮೆ ಅಂದರೆ ಆ ಹೆಮ್ಮೆ ಅಲ್ಲ, ಪ್ರೈಡ್ ಅಂತಾರಲ್ಲ, ಕರೆಕ್ಟಾ? ಅದು ಹೋಗ್ಬೇಕು ನಮ್ಮಲ್ಲಿ. ಅನೇಕರಿಗೆ ಇವತ್ತು ಸಭೆಯಲ್ಲಿ ಆ ಪ್ರೈಡ್ ಇದೆ, ಆ ಒಂದು ಹೆಮ್ಮೆ ಇದೆ. ಆ ಹೆಮ್ಮೆ ಸಾಯ್ಬೇಕು. ಅದಕ್ಕೆ ನೀನು ಫಾಸ್ಟಿಂಗ್ ಮಾಡಬೇಕು. 3 ಹೊತ್ತು ತಿನ್ಬಿಟ್ಟು ಹೋಗ್ತಾ ಇದ್ರೆ ಏನು ಬರ್ತಿದ್ದೆ? ಯಾರ ಮಾತು ಕೇಳಲ್ಲ. ಬೀದಿ ಬಸವ ಅಂತಾರೆ ಗೊತ್ತಾ? ಬಸವ ಏನು ಮಾಡ್ತಿದ್ದೆ? ತಿನ್ಕೊಂಡು ಅಲ್ಲಾಡಿಸ್ಕೊಂಡು ಹೋಗ್ತಾ ಇದ್ದ. ಹಂಗೆ ನಾವು ಒಂದು 3 ಹೊತ್ತು ಉಪವಾಸ ಹಾಕಿ ಬಸವನಿಗೆ ಅಂಬಾ ಅಲ್ಲ, ನಮ್ಮ ಶರೀರ ಹಂಗೆ ದೇವರ ಕೃಪೆನ ಮೇಲೆ ಹೆಚ್ಚಾಗ್ತೈತಂತೆ. ಮೋಶೆ ನೋಡಿದ್ರೆ ಎಲ್ಲ ಹೇಳಿದ್ರೆ ಏನಂತ? ಮೋಶೆ ಹಂಗೆ ಇದ್ದ. ಹೆಂಗಿದ್ದ? ಏಯ್ ಯಾರೋ ನಮ್ಮವ್ರು ನೋಡಿಯೋದು ಒಂದು ಮರ್ಡ್ರೆ ಮಾಡಿಬಿಟ್ಟ. ಒಂದು ಮಾಡ್ರೆ ಆ ಎಮ್ಮೆ ಅವನೇನು ಮಾಡಿಬಿಡ್ತು? ಮರ್ಡ್ರೆ ಮಾಡಿಸ್ಬಿಡ್ತು. 40 ವರ್ಷ ಅಲ್ಲಿ ಕುರಿ ಮೇಯಿಸ್ತಾ ಇದ್ದಾನೆ. ಅವಾಗ ನೋಡಿದ್ರಲ್ಲಿ ಹೇಳಿರ್ಬೋದು ಏನಂತ? ಯಾರು ಗೊತ್ತಾ ಇವನು? ಸಖತ್ ಎಜುಕೇಟೆಡ್. ಇವತ್ತು ನೋಡಿ ಏನಾಯ್ತು ಗೊತ್ತಿಲ್ಲ ಹಿಂಗೆ ಆಗ್ಬಿಟ್ಟ, ಏನಾಯ್ತು ಗೊತ್ತಿಲ್ಲ ಹಿಂಗಾಯ್ತು, ಏನಾಯ್ತು ಗೊತ್ತಿಲ್ಲ ಹಿಂಗೆ ಆಗ್ಬಿಟ್ಟ. ಆದರೆ ಜನರು ನೋಡೋ ಕಣ್ಣು ಬೇರೆ ಇರ್ಬೋದು. ಮೋಶೆ ಅವನು ನೋಡೋ ಕಣ್ಣೇ ಸರಿ ಇಲ್ಲ. ಅವನೇನಂತಾನೆ? ವಿಮೋಚನಾ ಪುಸ್ತಕದಲ್ಲಿ ಏನಂತಾನೆ? ಅವನು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ? ಕಮಾನ್ ಚರ್ಚ್, ಓಪನ್ ಯುವರ್ ಬೈಬಲ್ಸ್. ಚಾಪ್ಟರ್ 4 ಅಲ್ಲಿ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ನೋಡಿ. ಅವನೇನಂತಾನೆ? ನನಗೇನು ಬರಲ್ಲ, ತೊದಲು, ನನ್ನ ಬಾಯಿ ಏನಿಲ್ಲ, ನನ್ನ ಬಾಯಿ ತೊದಲು ಅಂತ ಹೇಳ್ತಾನೆ. ಓದ್ರಿ ವಿಮೋಚನಾ ಪುಸ್ತಕ 4 ಓದಿ. 4:10. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತಾಡಿದ ಮೇಲೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದವಾಗಿವೆ. ಸಾಕು. ಅಪೊಸ್ತಲರ ಪುಸ್ತಕ ಏನಂತಿದೆ? ಸರ್ವ ವಿದ್ಯೆಗಳಲ್ಲಿ ಅದೋಕೆ ಅವನು ವಾಕ್ಚಾತುರ್ಯ. ಇವಾಗ ಅವನೇನಂತ ಇದ್ದಾನೆ? ಈಗ ಮೋಶೆ ಅವ್ನು ನೋಡೋ ನೋಟನೇ ಸರಿ ಇಲ್ಲ.
ಇವತ್ತು ಇಲ್ಲಿ ಕೂತಿರೋ ನೀವುಗಳು ಕೂಡ ನಿಮ್ಮನ್ನು ನೋಡೋದೇ ಸರಿ ಇಲ್ಲ. ನಿಮ್ಮನ್ನು ನೀವೇ ಏನು ಮಾಡ್ಕೊತೀರಾ? ನಾನು ಏನೂ ಇಲ್ಲ, ನಾವು ತುಂಬ ಬಡವರು, ನಾವು ಫಸ್ಟ್ ಬಾಯಿನ ಬಂದ್ಬಿಡ್ತಿದ್ದೆ. ನಾವೆಲ್ಲ ಅದು ಮಾಡೋಕ್ಕಾಗ್ತಿದ್ದ, ನಾವೆಲ್ಲ ತೆಗಿಯೋಕ್ಕಾಗ್ತಿದ್ದ? ನಿಮ್ಮನ್ನು ನೋಡುವ ನೋಟ ಇವತ್ತು ರಾತ್ರಿ ಬದಲಾವಣೆ ಆಗಬೇಕು. ಮೋಶೆ ಅವನ್ ಹೆಂಗ್ ನೋಡ್ಕೊಂಡ? ಮಾತಾಡ್ರಿ. ಮೋಶೆ ಅವನ್ ಹೆಂಗ್ ನೋಡ್ಕೊಂಡ? ಗ್ರೇಟಾಗಿ ನೋಡ್ಕೊಂಡ. ಆದ್ರೆ ಬೈಬಲ್ ಅವನ್ನ ಜನಗಳೆಲ್ಲ ಗ್ರೇಟ್ ಅಂತ ಇದ್ದಾರೆ. ಇನ್ನು ಕೆಲವರು ಅಯ್ಯೋ ಪಾಪ ಮೋಶೆ ಕತೆ ಮುಗೀತು, 80 ವಯಸ್ಸು ಆಗೋಯ್ತು, ಕೋಲ್ ಹಿಡಿದ್ಬಿಟ್ಟ ಕೈನಲ್ಲಿ ಅಂತ. ಅದೇ ಕೋಲ್ನ ತಕೊಂಬ, ಅದೇ ಕೋಲ್ನ ತಕೊಂಬ, ನಿನ್ನ ಸಿಂಗಲ್ ಕೋಲ್ ಹಾಕಿ ಬಾ, ನಾನು ಅಡ್ಡವಾಗಿ ಹಿಂಗೆ ನಿಂತ್ಕೊಂತೀನಿ, ಕ್ರಾಸ್ ಆಗ್ತೇನೆ. ಹಲ್ಲೆಲೂಯಾ. ಇದ್ದೀರಾ? 40 days ಅನೇಕರು ಲೆಂಟ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವು ಲೆಂಟನ್ನು ಸೆಲೆಬ್ರೇಟ್ ಮಾಡ್ತಿಲ್ಲ, ಕರ್ತನ ಸಮ್ಮುಖವನ್ನು ಬಯಸ್ತಾ ಇದ್ದೇವೆ. ಉಪವಾಸನ ದೇವರನ್ನ ಮೆಚ್ಚಕ್ಕಾಗಿ ಇಲ್ಲಿ ಕೂತ್ಕೊಂಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ನಾವು ಎಷ್ಟು ಕರ್ತನ ಸಭದಲ್ಲಿ ಕೂತ್ಕೊಂತೀವೋ ಅಷ್ಟು ನಾವು ಹಂಬಲ್ ಪರ್ಸನ್ ಆಗಿ ಮಾರ್ಪಡ್ತೇವೆ, ದೀನರಾಗ್ತೇವೆ. ಹಲ್ಲೆಲೂಯಾ. ಕರೆಕ್ಟಾ? ಮೋಶೆ ಜನ ನೋಡಿ ಏನಂದಿರ್ಬೋದು, ಎಂತ ಎಜುಕೇಟೆಡ್ ಅಪ್ಪ, ಇವತ್ತು ಕುರಿ ಮೇಯಿಸ್ತಾ ಇದ್ದಾನೆ ಅಷ್ಟೇ, ಇವನ ಕತೆ ಮುಗೀತು. ಆ ಹಾಡು ಆಡಿರ್ಬೋದು, ಎಲ್ಲವೂ ಮುಗಿಯಿತೆಂದು. ಎಲ್ಲವೂ ಆಡ್ರಿ ಅದನ್ನ, ಎಲ್ಲವೂ ಮುಗಿಯಿತೆಂದು ಅಪಹಾಸ್ಯ ಹೇಳುವುದಿಲ್ಲ ಎಂದು ಹೇಳಿ ನಗೆದರು. ಆದರೂ ನೀನು ನನ್ನ ಕಂಡ ವಿಧವು ದೊಡ್ಡದು. ನೋಡಿದ್ರ? ಸಾಕು. ಅರ್ಥ ಆಗ್ತಿದ್ಯಾ? ಇವತ್ತು ನೀವು ಆ ಸ್ಥಿತಿಯಲ್ಲಿ ಇರ್ಬೋದು, ನಿಮ್ಮನ್ನ ಏನೋ ಒಂಥರ ನೋಡ್ಬೋದು, ಆದ್ರೆ ಇಲ್ಲಿ ಬಂದ್ಬಿಟ್ರ, ಇಲ್ಲಿ ಕುತ್ಕೊಂಡ್ಬಿಟ್ರ, ನಿಮ್ಮ ಲೈಫೇ ಬೇರೆ. ಡಾಕ್ಟರ್ ಹೇಳ್ಬೋದು ಅಷ್ಟೇ ಅಮ್ಮ ಮುಗೀತು, ಹೆಂಗೋ 80 ಆಯ್ತಾ ಅಷ್ಟೇ, ನೀವು ಸ್ವಲ್ಪ ಇರೋ ದಿನ ಇದ್ಬಿಟ್ಟು ಪೆಟ್ಟಿಯಲ್ಲಿ ಮಲ್ಕೊಂಡು ಹೋಗ್ಬಿಟ್ರೆ ಅಂತಾರೆ. ಬಟ್ ನಾನು ದೇವ್ರು ಹೇಳ್ತಾರೆ 80 ಅಷ್ಟೇನಾ, ಇನ್ನೊಂದು 40 ತಕೋ, ಇನ್ನೊಂದು 40 ತಕೋ. 120 ಅನ್ನೋದು ಈ ಲೋಕದ ಆಯುಷ್ಯು, ಬಟ್ ಕ್ರಿಸ್ತನ ಆಯುಷ್ಯು ದೀರ್ಘ, ಇಟರ್ನಲ್. ಯಾವ್ದು ಬೇಕು? ಹದ್ದಿಗೆ ಬರುವಂತ ಯೌವನ ಬೇಕಾ, ಅದು ಕ್ರಿಸ್ತನಿಗೆ ಬರೋ ಯೌವನ ಬೇಕಾ? ಹದ್ದಿಗೆ ಬರುವ ಯೌವನ 120, ಆದರೆ ಕ್ರಿಸ್ತನ ಯೌವನ ಜಸ್ಟ್ ಎವರ್ ಅಂಡ್ ಎವರ್ 30 or 33, 30, 33. ಹೇಳ್ರಿ 30 or 33, ಅಲ್ಲೇ ಇರ್ತೀವಿ. ಕಮಾನ್ ಚರ್ಚ್. 30, 90 ಅಲ್ಲ, 30 or 33. 30ಯಲ್ಲಿ ಸೇವೆಗೆ ಎಂಟ್ರಿ ಆದ್ರು, 33ಯಲ್ಲಿ ಸತ್ತು ಪುನರುತ್ಥಾನ ಆದ್ರೆ. ಹೇಳ್ರಿ 30, 33. ಕ್ರಿಸ್ತನ ಹಾಗೆ ಯೋಚನೆ ಮಾಡ್ರಿ. ಅದಕ್ಕೆ ಯೋಹಾನ ಬರೀತಾನೆ, ಆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾನು ಅಂಥವನ, ಕಾಡು ಕೋಣ ಅಲ್ಲ ನಾನು. ಅದೆಲ್ಲ ಹಳೆ ಒಡಂಬಡಿಕೆ ಜನಗಳು ಆ ಲೆವೆಲ್ ಇದ್ರು. ಖರ್ಜೂರದ ಮರದಾಗ ಅವರು ಇದ್ರು, ಲೆಬನೋನ ದೇವದಾರು ವೃಕ್ಷದಾಗ ಅವರಾಗಿದ್ರು. ನಾನು ಹಂಗಲ್ಲ, ನಾನು ಕ್ರಿಸ್ತನ ಹಾಗೆ. ಈ ಒಂದು ಕಾನ್ಸೆಪ್ಟ್ ನಿಮ್ಮ ಲೈಫಲ್ಲಿ ಬರಲಿ. ಹೇಳ್ರಿ ನಾನು ಕ್ರಿಸ್ತನ ಹಾಗಿರೋ. ಪಕ್ಕದಲ್ಲಿ ಹೇಳ್ರಿ, ಹೇಳಿ ಕ್ರಿಸ್ತನ ಹಾಗಿರೋ. ದೀರ್ಘಾಯುಷ್ಯ ಬೇಕಾ? ಇಟರ್ನಲ್ ಬೇಕಾ? ಮಾತಾಡ್ಬೇಕು ಏನಾದರೂ. ಈ 40 ದಿನದಲ್ಲಿ ಹೇಳಕ್ ಒಳ್ಳೆ ಚಾನ್ಸ್ ನಿಮ್ಗೆ, ನಿಮ್ ಜೊತೆ ಮಾತಾಡಕ್ ನನಗೆ. ಹಲ್ಲೆಲೂಯಾ. ಪ್ರತಿ ಪ್ರಸಂಗ ಮುಗಿದ್ಮೇಲೆ ನೀವು ನನ್ನ ಸನ್ಮಾನ ಮಾಡಬೇಕು. ಯಾಕಂದ್ರೆ ಪ್ರತಿ ಸ್ಪೀಕರ್ ನನ್ನಲ್ಲಿ ಸನ್ಮಾನ ಮಾಡ್ತಿದ್ದು ಗೊತ್ತಾ? ಪ್ರತಿದಿನ ನೀವು ನನಗೊಂದು ಆಫರಿಂಗ್ ಕೊಟ್ಟು ಸನ್ಮಾನ ಮಾಡಿ ಹೋಗ್ಬೇಕು. ನೋಡಿ, ಯಾರಾದ್ರೂ ಬಾಯಿ ಒಂದು ಆಮೇಲೆ ಅಂತಾರ, ಇದೇನಪ್ಪ ಗ್ರಾಚಾರ. 40 ದಿನ ನಾನೇ ಪ್ರಸಂಗ ಮಾಡ್ತೀನಿ, ನನಗೆ ಬೇಡವಾ ಅದು? ನೋಡಿದೆ, ನನಗಂದೇ ಮಾತ್ರ ಇಲ್ಲ, ಬೇರೆ ಯಾರಾದ್ರೂ ಬಂದರೆ ಚೈನು ಬಿಚ್ಕೊಡ್ತೀವಿ, ಉಂಗುರ ಬಿಚ್ಕೊಡ್ತೀವಿ, ಬ್ಯಾಂಕಲ್ಲಿ ದುಡ್ಡು ಕೂಡ ಕೊಟ್ಟು ಹೋಗ್ತೀವಿ. ಇದ್ದೀರಾ? ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೇನೆ, ನೀವು ಅಭಿವೃದ್ಧಿ ಆಗ್ತೀರಾ. ಮೋಶೆ ಕಣ್ಣು ಯಾರ ಮೇಲೆ ಬಿತ್ತು? ಮೋಶೆ ಕಣ್ಣು ಯಾರ ಮೇಲೆ ಬಿತ್ತು? ಆ ಪೊದೆ ಮೇಲೆ ಬಿತ್ತು. ಏನು ಉರಿತಾ ಇದೆ ಅಲ್ಲಿ? ಏನಂತ ಹೋದ? ಅದು ಬೇರೆ ಯಾರೆಲ್ಲ ದೇವರ ಜೊತೆ ಮಾತಾಡ್ತದೆ. ಮೋಸೆ ಕಣ್ಣು ಯಾರ ಮೇಲೆ ಉಂಡಿಚಿ? ಪೊಣ್ಣು ಮೇಲೆಯಾ?
அந்த ಪೊದೆ ಮೇಲೆ ಪಡಿಸಿ ಮುಳ್ಚೆಡಿ ಎನ್ಜಿನಗಿದೆ. ಅದು ದೇವರ ಪ್ರಸನ್ನತೆ ಅವನ ಸೆಳೀತಾ ಇದೆ. ನಿನ್ನ ದೇವರ ಪ್ರಸನ್ನತೆ ಇಲ್ಲಿ ಸೆಳೀತಾ ಇದೆ. ದೇವರ ಪ್ರಸನ್ನತೆ ನಿನ್ನ ಜೊತೆಲಿ ಮಾತಾಡ್ತಿದೆ. ದೇವರ ಪ್ರಸನ್ನತೆ ನಿನ್ನ ಜೊತೆಲಿ ಮಾತಾಡ್ತಾ ಇದೆ. ದೇವರ ಪ್ರಸನ್ನತೆ ನಿನ್ನ ಜೊತೆ. ಮುಳ್ಳಿನ ಪೊದೆಯಲ್ಲಿ ಯಾರು ಮಾತಾಡಿದ್ರು? ಮೋಶೆನ ಸೆಳೀತು. ಮೋಶ ಅಲ್ಲೇ ಕೂತ್ಕೊಂಡಿದ್ದಿದ್ರೆ ಅಲ್ಲೇ ಇರಬೇಕಾಗಿತ್ತು. ಅವನು ಎದ್ದ, ಓದ, ಏನಂತ ನೋಡ್ದ. ತಕ್ಷಣ ಅಲ್ಲಿಂದ ಒಂದು ಶಬ್ದ ಬಂತು. ಅಲ್ಲಿಂದ ಒಂದು ದೇವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಒಂದು ಪರಿಶುದ್ಧಾತ್ಮನ ಒಂದು ಪೊದೆ ಉರಿತಾ ಇದೆ. ನಿನ್ನ ದೇವರು, ನೀನು ಎಲ್ಲೆಲ್ಲೋ ಏನು ಕೆಲಸ ಮಾಡ್ತಾ ಏನು ಮಾಡ್ತಾ ಇದೆಯೋ ಅಪ್ಪ ನೀನು ಕರ್ಕೊಂಬಂದಿದ್ದಾನೆ. ಆದರೂ ನೀ ಅವನೇನಂದ, ಸ್ವಾಮಿ ನಾನು ತೊದಲು, ನಿನ್ನ ಲೈಫ್ ಇಷ್ಟೇ, ನನ್ನ ಕೈಲಿ ಏನಿಲ್ಲ, ನಾನು ಝೀರೋ ಅಂತ ಹೇಳ್ತಾ ಇದ್ದಾನೆ. ಅವನ ಲೈಫಲ್ಲಿ 40 ವರ್ಷ ಐ ಆಮ್ ಝೀರೋ ಅಂತ ಇದ್ದಾನೆ. ಬಟ್ ಜೀಸಸ್ ಆ ಪೊದೆ ಮುಖಾಂತರವಾಗಿ ಕಾಣಿಸಿಕೊಂಡು ಹೇಳ್ತಾ ಇದ್ದಾರೆ, ಯು ಆರ್ ನಾಟ್ ಎ ಝೀರೋ ಮ್ಯಾನ್, ಯು ಆರ್ ಎ ಲೀಡರ್. ಯು ಆರ್ ಎ ಲೀಡರ್. ದೇವರ ಸಮ್ಮುಖ ನಮ್ಮನ್ನ ಲೀಡರ್ ಮಾಡ್ತಿದೆ. ದೇವರ ಸಮ್ಮುಖ ನಮ್ಮನ್ನ ಕಿಂಗ್ಸ್ ಮಾಡ್ತಿದೆ. ದೇವರ ಸಮ್ಮುಖ ನಮ್ಮನ್ನ ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತಿದೆ. ಗೊತ್ತಾ ನಿಮಗೆ? ಪಕ್ಕದ ಹೇಳ್ರಿ, ಪೊದೆ ಹತ್ರ ಬರದೇ ಹೋಗಿದ್ರೆ ಪೊದೆಯಿಂದ ಏನ್ ಶಬ್ದ ಬಂತು? ಮಾತಾಡ್ರಿ. ಅವಕ್ಕೆ ಹೋದ್ರಿ, ಏನು ಕಾಣಿಸ್ತವನಿಗೆ? ಮಾತಾಡ್ಬೇಕು ಬೇಗ. ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತ ಅಂದ್ರೆ ಯಾರನ್ನ ನೆನೆಸ್ಕೊಂಡಿದ್ದೀರಾ? ಏಂಜಲ್ ಆಫ್ ಲಾರ್ಡ್. ಇಂಗ್ಲಿಷಲ್ಲಿ ಏನಿದೆಮ್ಮ? ಎಷ್ಟನೇ ವಾಕ್ಯಮ್ಮ ಅದು? 3:2 ಇಂಗ್ಲಿಷಲ್ಲಿದೆ. ಏಂಜಲ್ ಆಫ್ ಲಾರ್ಡ್ ಅಂತ ಎಲ್ಲೆಲ್ಲಿ ಬರ್ತಿತ್ತೋ, ಏಂಜಲ್ ಆಫ್ ಲಾರ್ಡ್ ಅಂದ್ರೆ ಯೇಸು ಸ್ವಾಮಿ. ಪಕ್ಕದ ಹೇಳ್ರಿ, ಏಂಜಲ್ ಆಫ್ ಲಾರ್ಡ್ಗೂ ಬರೀ ಏಂಜಲ್ಗೂ ವ್ಯತ್ಯಾಸ ಇದೆ. ಮರಿಯಳ ಹತ್ರ ಬಂದಿದ್ದು ಏಂಜಲ್ ಆಫ್ ಲಾರ್ಡ್ ಅಂತ ಹೇಳಿದ್ರೆ, ಲಾರ್ಡ್ ಅಂದ್ರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಪೊದೆಯಿಂದ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ? ಕಮಾನ್, ಏನ್ ಮಾತಾಡ್ತಾರೆ? ಮೈಕಲ್ ಓದಿ. ದೇವರ ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಹುರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಬೆಂಕಿಯ ಪೊದೆ ಏನಂತ ತೋರಿಸ್ತದೆ ಗೊತ್ತಾ? ದೇವರ ಪ್ರೆಸೆನ್ಸ್ ಅಂತ ತೋರಿಸ್ತದೆ. ಗಾಡ್ಸ್ ಪ್ರೆಸೆನ್ಸ್ ಅಂತ ತೋರಿಸ್ತದೆ. ಆ ದೇವರ ಆ ಒಂದು ಸಮ್ಮುಖ ನಿನ್ನನ್ನು ಸೆಳಿಬೇಕು. ಇವತ್ತು ಇಷ್ಟು ಜನರನ್ನ ದೇವರು ಹೇಳ್ಕೊಂಡ್ ಬಂದಿದ್ದಾನೆ. ನೀವಾಗ ಬಂದಿಲ್ಲ. ಆ ದೇವರ ಪ್ರಸನ್ನತೆ ನಿಮ್ಮನ್ನ ಇಲ್ಲಿ ಸೆಳೆದಿದೆ. ಬೆಳಿಗ್ಗೆ ಅಷ್ಟು ಜನರನ್ನು ಸೆಳೆದಿದೆ. ಬೆಳಿಗ್ಗೆ 10:00 ಅಷ್ಟನ್ನು ಸೆಳೆದಿದೆ. ಯಾವಾಗ ನೀವು ಆ ದೇವರ ಸಮ್ಮುಖಕ್ಕೆ ಬರ್ತೀರೋ, ಚೆನ್ನಾಗಿ ಕೇಳಿಸ್ಕೊಳ್ರಿ, ನಿಮ್ಮ ಡೆಸ್ಟನಿ, ನಿಮ್ಮ ಪೊಸಿಷನ್, ನಿಮ್ಮ ನಿಮ್ಮ ಒಂದು ಎಲ್ಲ ಬದಲಾವಣೆ ಆಗೋಗ್ತಿದೆ. ಕರ್ತನ ಸಮ್ಮುಖ ನಿನ್ನನ್ನು ರೂಪಾಂತರ ಪಡಿಸ್ತೀವಿ. ಈ 40 ದಿನದಲ್ಲಿ 40 ಸೆಷನ್ ಅಲ್ಲ, 40 × 3 ಎಷ್ಟು? ಬೇಗ ಲೆಕ್ಕ ಹೇಳಬೇಕು. 120 ಯಾರ ಆಯುಷ್ ಇದು? 10 ದಿನ ಆಯುಷ್. 120 ಸೆಷನ್ ಇಲ್ಲಿ ನಡೆಯುವಾಗ ನಾನು 120 ಸೆಷನ್ ನಾನು ನಿಂತಿರ್ತೇನೆ. ನಾನೆಷ್ಟು ಬ್ಲೆಸ್ ಆಗ್ಬೋದು. ಬಟ್ ನೀವೆಷ್ಟು ಸೆಷನ್ ಬರ್ತೀರೋ, ನೀವೆಷ್ಟು ಆಗ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಮ ತೀರ್ಮಾನ. ಈಗ ಅವನ ತೀರ್ಮಾನ ಏನಿತ್ತು? ಮೋಶೆ ತೀರ್ಮಾನ, ನಾನು ತೊದಲು ಬಾಯಿ, ನಾನು ಬಿಸ್ನೆಸ್ ಇಲ್ಲ, ಏನೇನೋ ಮಾಡ್ತಾ ಇದ್ದೀನಿ. ಇದನ್ನೇ ನಾವು ಮಾತಾಡ್ತಾ ಇರ್ತೀವಿ. ಆದರೆ ದೇವರು ಹೇಳ್ತಾನೆ, ನಿನ್ನ ಮಾತನ್ನು ಬದಲಾಯಿಸು. ಚೇಂಜ್ ನಿನ್ನ ಮಾತನ್ನು ಬದಲಾಯಿಸು. ನಿನ್ನ ಮಾತನ್ನು ಬದಲಾಯಿಸು ಮೋಶೆ. ನಿನ್ನ ಮಾತನ್ನು ಬದಲಾಯಿಸು. ನಿನ್ನ ಮಾತನ್ನು ಬದಲಾಯಿಸಕ್ಕಾಗಿ ನಾನೀಗ ಇಲ್ಲಿ ಬಂದು ನಿಂತಿದ್ದೇನೆ. ಅವನು ಹಿಂಗೆ ಮಾತಾಡ್ತಾ ಇದ್ದಾನೆ, ದೇವ್ರು ಬಿಟ್ಟಿಲ್ಲ. ನಿನಗೊಬ್ಬ ಆರೋನನ್ನ ಕಳಿಸ್ತೇನೆ, ನಿನಗೊಂದು ಹೆಲ್ಪರನ್ನು ಕಳಿಸ್ತೇನೆ. ಇವಾಗ ನಾವು ಹೇಳ್ತೀವಿ, ಸ್ವಾಮಿ ನನ್ನ ಕೈಲಿ ಏನೂ ಆಗಲ್ಲ. ದೇವರೇ, ನಾನೊಬ್ಬ ಹೆಲ್ಪರನ್ನು ಕಳಿಸ್ತೇನೆ. ಆ ಹೆಲ್ಪರ್ ಬೇರೆ ಯಾರು ಅಲ್ಲ, ಪರಿಶುದ್ಧಾತ್ಮನಾಗಿದೆ. ಇವತ್ತು ಅನಿಲ್ ಗೌಡ ಬಂದು ನಿಂತು ಪ್ರೀಚ್ ಮಾಡ್ತಾನೆ ಅಂದರೆ ನಾನಲ್ಲ, ನಾನು ಹೇಳಿದೆ ನಾನಲ್ಲ ಅಂದೆ.
ನಿನಗೊಬ್ಬ ಸಹಾಯಕನ ಕಳಿಸ್ತೀನಿ. ಅವರು 24 hours 365 days ನಿನ್ನೊಳಗಡೆ ಆತನು ವಾಸ ಮಾಡುವ ದೇವನ. ಅವ್ರು ಹೇಳ್ಕೊಡ್ತಾ ಇರ್ತಾರೆ, ನಾನು ಯಾರು ಅಂತ ಹೇಳ್ಕೊಡ್ತಾರೆ. ಏಂಜಲ್ ಆಫ್ ಲಾರ್ಡ್ ಅವ್ನು ನೋಡಿ ಏನಂದ್ರು, ಮೋಶೆ ಆಗ ಮೋಶೆ, ಅದು ಮಾತ್ರ ಓದಮ್ಮ, ಏಂಜಲ್ ಆಫ್ ಲಾರ್ಡ್, ಮೋಶೆಯೇ ಎಂದು ಕರೆದನು. ಅದಕ್ಕವನು ಹೀಗೋ ಇದ್ದೇನೆ ಅಂದನು. ಯೆಸ್ ಲಾರ್ಡ್, ಈ 40 days ಫಾಸ್ಟಿಂಗ್ ಬಂದಾಯ್ತು, ಈ ಪ್ರೇಯರ್ಗೆ ಬಂದಾಯ್ತು. ಇವಾಗ ನಿಮ್ಮೊಬ್ಬೊಬ್ಬರ ಹೆಸರನ್ನು ಕರೀತಾ ಇದ್ದಾರೆ. ಪಕ್ಕದಲ್ಲಿ ಹೇಳಿ, ನಿಮ್ಮ ಹೆಸರು ಕೇಳಿ ಏನಂತ ಸೊಲ್ಲುಂಗ ಪೇರನ್ನ. ಪಕ್ಕದಲ್ಲಿ ಹೆಸರು ಜೋರಾಗಿ ಹೇಳಿ, ನೀವೇ ಹೇಳಿ. ಪಕ್ಕದಲ್ಲಿ ಹೆಸರನ್ನ ಜೋರಾಗಿ ಹೇಳಿ. ಅಪ್ಪಾಜಿ ಕತೆ ಬಿಡಮ್ಮ, ಇವಾಗ ಅವ್ರ ಹೆಸರು ಹೇಳಮ್ಮ. ಅಪ್ಪಾಜಿ ಮನೆಯಲ್ಲಿ ಅವ್ರ ಹೆಸರೇನು? ಏನು ಪೊದೆಯಿಂದ ದೇವರು ಮೋಶೆನ ಅಪ್ಪಾಜಿನ ಕರೆದ್ರ? ಮಾತಾಡಬೇಕು. ಏನಂದ್ರು? ನೇಮ್. ಅವ್ರ ಹೆಸರನ್ನ ಕರೆದ್ರು. ದೇವ್ರು ನಿನ್ನ ಹೆಸರನ್ನ ಇವತ್ತು ರಾತ್ರಿ ಕರೀತದ. ಮೋಸೆಸ್ ಅಂದ್ಬಿಟ್ಟು ಏನಂದ್ರು? ಮೋಶೆಯೇ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ನೀನೇ ಏನ್ ತೀರ್ಮಾನ ಮಾಡ್ಕೊಂತ ಇದೆಯಲ್ಲ ಅದನ್ನ ಪರಿಶುದ್ಧ ಬಿಸಾಕ್ಬಿಟ್ಟು ನನ್ನ ಹತ್ರ ಬಾ. ಅನೇಕರು ಚಪ್ಪಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಚಪ್ಪಲಿ ಅಲ್ಲ ಕತೆ ಅದು. ಅವನು ಏನ್ ಎಣಿಸ್ಕೊಂಡಿದ್ದ? ನಾನು ಏನು ಇಲ್ಲ, ನಾನು ಮೂಗ, ಅದು ಇದು ಅದನ್ನೆಲ್ಲ ಬಿಸಾಕು. ಐ ಆಮ್ ಹೋಲಿ ಗಾಡ್. ನಿನ್ನನ್ನು ಬೇರೆ ಲೆವೆಲ್ಗೆ ನಾನು ತಗೊಂಡೋಗಲು ಸಾಧ್ಯ. ರಿವ್ಯೂ ಯುವರ್ ಥಾಟ್ಸ್. ನಿನ್ನ ಯೋಚನೆಗಳನ್ನು ಬಿಸಾಕು, ನಿನ್ನ ಆಲೋಚನೆಗಳನ್ನು ಬಿಸಾಕು, ನಿನ್ನ ಥಿಂಕಿಂಗ್ಸ್ ಅನ್ನು ಬಿಸಾಕು, ನಿನ್ನ ಎಮೋಷನ್ಸ್ ಬಿಸಾಕ್ಬಿಟ್ಟು ಬಾ ನನ್ನ ಹತ್ರ. ಐ ಆಮ್ ಹೋಲಿ ಗಾಡ್. ಅನೇಕರು ಚಪ್ಪಲಿ ಬಗ್ಗೆ ನೆನ್ಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವನ ಕೇಳ್ದ, ಏನ್ ನೀವು ಚಪ್ಪಲಿ ಪ್ರಸಂಗ ಕೇಳೋ, ಫಸ್ಟು ಚಪ್ಪಲಿ ನೋಡ್ಬೇಡ, ಬೇಕಾದ್ರೆ ನಿನಗೊಂದು ಜೊತೆ ಚಪ್ಪಲಿ ತಗೊಟ್ಬಿಡ್ತೀನಿ. ನಿನಗೆ ಈ ಪ್ಲೇಸ್ ಪರಿಶುದ್ಧ, ದೇವರಿಗೆ ನಾನೇ ಪರಿಶುದ್ಧ. ಹೇಳ್ರಿ, ಲೋಕದವನಿಗೆ ಯೇಸುವನ್ನು ಅರಿಯೋದವನಿಗೆ ಯಾವುದು ಪರಿಶುದ್ಧ? ಅವನಿಗೆ ಕಲ್ಲಲ್ಲಿ ಮಣ್ಣಲ್ಲಿ ಕಟ್ಟಿರುವ ಕಾರ್ಪೆಟ್ ಆಗಿರುವ ಸ್ಥಳ ಪರಿಶುದ್ಧ. ದೇವರಿಗೆ ನಾನೇ ಪರಿಶುದ್ಧ. ಅವ್ರ ಕಣ್ಣು ನನ್ನ ಮೇಲೆ. ಇದ್ದೀರಾ? ಹೇಳ್ರಿ, ಯೇಸು ಕಣ್ಣು ನನ್ನ ಮೇಲೆ. ಆದರೂ ನೀನು ನನ್ನ ಕಂಡ ವಿಧವು ದೊಡ್ಡದು. ಎಷ್ಟು ದೊಡ್ಡದು? 35 ಲಕ್ಷಕ್ಕೆ ಲೀಡರ್ ಆಗತ್ತಾರ ಮೋಶೆ ನೋಡ್ತಾ ಇದ್ದ. ಹಲ್ಲೆಲೂಯಾ. ಹೆಂಗ್ ನೋಡ್ಕೊಂಡ್ರೆ ಬೆಳಗ್ಗೆ ಕನ್ನಡಿಯಲ್ಲಿ ಅಲ್ಲಿ ಬೆಳಗ್ಗೆ ಲೋನ್ ಹೆಂಗ್ ಕಟ್ಟೋದು ಗೊತ್ತಿಲ್ಲ, ಗೊತ್ತು ನೀನು ಹಂಗಂತೆ ಅಂತ. ಇಲ್ಲಿ ಕೇಳಿಸ್ಕೊ ಫಸ್ಟ್. ಎಲ್ಲರೂ ಹಿಂಗೆ ಅನ್ನೋದು, ನಾನು ಹಿಂಗೆ ಅನ್ನೋದು. ಅದು ಬಿಟ್ಬಿಡಿ. ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂತೀರ? ಸ್ವಲ್ಪ ಕಪ್ಪಗಿದ್ರೆ, ಅಯ್ಯೋ ನಾನು ಐಶ್ವರ್ಯ ರೈತರ ಚೆನ್ನಾಗಿತ್ತೆ. ಅಯ್ಯೋ, ನಿಮ್ಮನ್ನು ಎಷ್ಟು ಬ್ಯೂಟಿಯಾಗಿ ದೇವ್ರು ನೋಡ್ತಾರೆ. ಸೊಲೊಮೋನನಿಗೆ 1000 ಹೆಂಡ್ತೀರ ಅಂತ ಕೇಳಿದ್ದೀರಾ? ಏನು ವೈಟ್ ಫಿಗರ್ ಎನ್ಸ್ಕೊಂಡಿದ್ದೀರಾ? ಓನ್ಲಿ ಬ್ಲ್ಯಾಕೆ ಅಲ್ಲ. ಈ ಕಾಲಕ್ಕೆ ವೈಟ್ ಫಿಗರ್ ಅಂತಾರೆ, ಆ ಕಾಲಕ್ಕೆ ಕಪ್ಪೇ ಕಸ್ತೂರಿ ಅಂತೆ. ಬೇಕಾದ್ರೆ ಹಿಸ್ಟ್ರಿ ಓದ್ ನೋಡಿ, ಹಿಸ್ಟ್ರಿಯಲ್ಲಿ ಹೇಳ್ತಿದ್ ನಿಮಗೆ. ಇದ್ದೀರಾ? ಆಫ್ರಿಕನ್ಸ್ ಇನ್ ದ ಬ್ಯೂಟಿ. ಸೊಲೊಮೋನ್ಗೆ ಎಷ್ಟು ಬೆಳ್ಳಿಗಿರೋದು ನೋಡಿದ್ರೆ ಬೇರೆ ಏನೋ ಹೇಳ್ತಾ ಇದ್ರಂತೆ. ಬೆಳ್ಳಿಗಿರೋ ನೋಡ್ಬಿಟ್ಟು ಮಿಡ್ಲಲ್ಲೆಲ್ಲ ಬಂದಿರೋದು ಅದು. ಇದ್ದೀರಾ? ನಮ್ಮನ್ನು ನೋಡೋ ವಿಧ ನಾವು ಬೇರೆ ಥರ, ಬಟ್ ದೇವರು ನಿಮ್ಮ ನೋಡೋ ವಿಧ ಬೇರೆ. ನೀವು ಸಾಲಗಾರ ಅಂತ ನೋಡ್ತೀರಾ, ದೇವರು ಸಾಲ ಕೊಡೋನು ಅಂತ ನೋಡ್ತಾರೆ. ಪರಿಶುದ್ಧಾತ್ಮನು ಇವತ್ತು ರಾತ್ರಿ ಅನೇಕರ ಕುಟುಂಬಗಳನ್ನು ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆ. ಅವತ್ತು ಬೆಂಕಿಯ ಪೊದೆಯಲ್ಲಿ ಮಾತಾಡಿದ್ರು. ಇವತ್ತು ಪರಿಶುದ್ಧಾತ್ಮ ಕೆನ್ನಾಲಿಗೆ ರೂಪದಲ್ಲಿ 2000 years ಬ್ಯಾಕ್ ಬಂದು ಎಳೆದಿದ್ದಾನೆ. ಒಬ್ಬ ವ್ಯಕ್ತಿಯಾಗಿ ಬಂದಿದ್ದಾನೆ. ಆ ವ್ಯಕ್ತಿ ಇವತ್ತು ನನ್ನ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಇವತ್ತು ಯೋಚನೆ ಮಾಡ್ಕೊ, 1 ನಿಮಿಷ ಕಣ್ಮುಚ್ಕೊಂಡು ನಿಮ್ಮನ್ನು ನೀವು ಇಷ್ಟವರೆಗೆ ನೋಡಿದ್ದು ಬದಲಾಯಿಸ್ಕೊಳ್ರಿ. ಚೈನ್ ಅದಕ್ಕೆ 40 ದಿನ ಪ್ರೇಯರ್. ನಿಮ್ಮನ್ನು ನೋಡುವ ವಿಧವನ್ನು ಬದಲಾಯಿಸ್ಕೊಳ್ರಿ. ನೀನು ಎಮೋಷನ್ ತೆಗೆದು ತಿಪ್ಪೆಲ್ ಬಿಸಾಕು, ರಕ್ತ ಸಂಬಂಧಗಳನ್ನು ತೆಗೆದು ತಿಪ್ಪೆಲ್ ಬಿಸಾಕು. ನೀನು ಒಂದು ಆತ್ಮವಾಗಿದೆಯಾ, ಕ್ರಿಸ್ತನ ವಾರಸ್ದಾನನಾಗಿದೆಯಾ,
ತಂದೆಗೆ ವಾರಸ್ದಾರನಾಗಿದೆ. ನಿನ್ನನ್ನು ದೇವರು ವಾರಸ್ದಾರನಾಗಿ ನೋಡ್ತಾ ಇದ್ದಾನೆ. ನಿನ್ನನ್ನು ದೊರೆಯಾಗಿ ನೋಡ್ತಾ ಇದ್ದಾರೆ. ನಿನ್ನನ್ನು ಪ್ರಭುವಾಗಿ ನೋಡ್ತಾ ಇದ್ದಾನೆ ದೇವರು. ಶಾಬಾ ಬಾಬಾ ರೀಮಾ ಮಾಮ ರೀಬಾ ಲೀದಾ ರಾಗ ದಾರ ಲಾರ ರಾಬ. ಇವತ್ತು ರಾತ್ರಿ ಇಲ್ಲಿ ಕೂತು ನಿಮ್ಮ ಅನೇಕ ಮಕ್ಕಳನ್ನು ದೇವರು ಮುಡ್ತಾ ಇದ್ದಾರೆ. ಆನ್ಲೈನ್ನಲ್ಲಿರುವ ಅನೇಕ ಮಕ್ಕಳನ್ನು ದೇವರು ಬ್ಲೆಸ್ ಮಾಡ್ತಾ ಇದ್ದಾರೆ. ಶಾಪಾ ಲೀಗಾ ದೀರಾ ಮಹ ಲೇಹೋ ಸೋಕೋರೋಮೋ ರಿಬಾ ಲಾಗಾ ದೀರಾ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಇವತ್ತು ರಾತ್ರಿಯಿಂದ ನಿಮ್ಮನ್ನು ನೀವು ಕೇವಲವಾಗಿ ನೋಡ್ಕೊಂಬೇಡಿ. ಯು ಆರ್ ಎ ಬೆಸ್ಟ್ ಅಂಡ್ ಬ್ಯೂಟಿಫುಲ್. ಪಕ್ಕದಲ್ಲಿ ಹೇಳ್ರಿ, ಇಲ್ಲ ನಿಮ್ಮನ್ನು ನೀವೇ ನೋಡಿ ಹೇಳ್ಕೊಡ್ರಿ. ಐ ಆಮ್ ಬೆಸ್ಟ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ರಿಚ್, ಐ ಆಮ್ ಪ್ರಾಸ್ಪರ್, ಐ ಆಮ್ ಹೆಲ್ದಿ, ಐ ಆಮ್ ರೈಚಸ್ ಮ್ಯಾನ್. ಓ ಜೀಸಸ್. ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ, ನೀವ್ಯಾರು ಗೊತ್ತಾ ಪ್ರಿಯರೇ? ಅನೇಕರಿಗೆ ಸತ್ಯ ಗೊತ್ತಿಲ್ಲ. ಅನೇಕರು ಏನು ಅನ್ಸ್ಕೊಂಡಿದ್ದಾರೆ, ಆ ಲೂಸಿಫರ್ ಅಂತ ಒಬ್ಬನಿದ್ದ ಗೊತ್ತಾ? ಲೂಸ್ ನನ್ನ ಮಗ. ಹಲೋ, ஒரு லூசு பையன் தெரியுமா? லூசிஃபர் என்ட்டு அவன் சீட்டை ஒன்று கொடுக்குறதுக்கு நினச்சி நிற்கிறான். ஐயோ கர்மமே, எதில் அடிச்சுக்கணும் தெரியல. நான் இப்போ ಲೂಸಿಫರ್ ಅದು ಚೀಪಾದ ಪ್ಲೇಸು. ಲೂಸಿಫರ್ ಪ್ಲೇಸು ಅದು ನಿನ್ನ ಕೊಡಕ್ಕಾಗಿಲ್ಲ. ಏದೇನು ತೋಟದಲ್ಲಿ ಆದಾಮ ಅವಳು ಇರುವಾಗಲೇ ಲೂಸಿಫರ್ನ ಕಳಿಸಿ ಅವರ ನೋಡ್ಕೊಂಡ್ರಂತೆ. ಯಾಕಂದ್ರೆ ಆವಾಗಲೇ ಅವ್ನು ರೂಲರ್ ಆಗಿದ್ದಂತೆ. ಯಾರು? ಏದೇನು ತೋಟದಲ್ಲಿ ಯಾರು ರೂಲರ್ ಆಗಿದ್ದಿತ್ತು? ಮತ್ತೆ ನೀವು ನೋಡಿ, ಮತ್ತೆ ಅಲ್ಲಿಗೆ ಹೋಗ್ತೀರಿ ನೀವು. ಅದೇ ಗಿರಾಕಿಗಳಿದ್ದಾಗ ಏದೇನು ತೋಟದಲ್ಲಿ ಆಳ್ತಾ ಇದ್ದವನು ಯಾರು? ಅಲ್ಲಿಗೆ ಬನ್ನಿ. ಅದನ್ನ ನೋಡ್ಕೊಳ್ಳಕ್ಕೆ ಇವನ್ ಕಳಿಸಿದ್ದು ಯಾರನ್ನ? ಲೂಸಿಫರ್ನ. ಲೂಸ್ ನನ್ನ ಮಗನ್ನ ನೋಡ್ದ. ಏನಪ್ಪ ಇವನು ಮಾತಾಡಿದ್ರೆ ವ್ಯವಸಾಯ ಆಗ್ತೈತೆ, ಎಂಥ ಪೊಸಿಷನ್, ಇವನು ದೇವ್ರ ಥರನೇ ಇದ್ದಾನೆ. ಇವನು ದೇವ್ರ ಪೊಸಿಷನ್ ಕತ್ಕೊಂಡು ಹೋಗಿಲ್ಲ, ಮನುಷ್ಯನ ಪೊಸಿಷನ್ ಕತ್ಕೊಂಡು ಹೋಗಿದ್ದು. ಅಯ್ಯೋ ದೇವ್ರೆ, ಕತ್ಕೊಂಡ್ಬಿಟ್ಟ. ದೇವ್ರ ಮೇಲಿಂದ ನೋಡಿದ್ರು. ಲೂಸಿಫರ್ ಮನುಷ್ಯನ ಕೊಟ್ಟ ಸ್ಥಾನ ಕಿತ್ಕೊಂಡ್ಬಿಟ್ಟ. ಈಗ ನನ್ನ ಸ್ಥಾನವನ್ನೇ ಅವನು ಕೊಡ್ತೇನಂತ ಅವರೇ ಬಂದು ನಮ್ಮ Hallelujah. This is wonderful truth. ಮನುಷ್ಯನಿಗೆ ಕೊಟ್ಟ ಸ್ಥಾನವನ್ನ ಸೈತಾನ ಕಿತ್ಕೊಂಡ. ಇವತ್ತು ಅವನು ರೂಲ್ ಮಾಡ್ತಾ ಇದ್ದಾನೆ ಅನೇಕ ಇಟ್ಕೊಂಡು. ದೇವರು ಹೇಳಿದ್ರು, ಆ ಅತ್ತನೇ ಬಾ ತಗೊಂಡ್ಲೆ, ಅವನು ಹೋಗ್ಲಿ. ಈಗ ನಾನೇನು ಮಾಡ್ತೀನಿ, ರಕ್ತನ ಕೊಟ್ಟು ನನ್ನ ಪದವಿನ, ನಂದಲ್ಲ, ಅಲ್ಲಿ ಕುತ್ಕೊಂಡೇನು ಬಾ. ಲೂಸ್ ನನ್ನ ಮಗನ ಸೈತಾನ ಪದವಿನ ನಿನಗೆ ಕೊಡಕ್ಕ. ಅಯ್ಯೋ, ಅದೇನು ಪದವಿನ? ಅದು ಹೇಳ್ರಿ, ಅದನ್ನು ಪದವಿನ? ಅದು ಪದವಿ. ಉನ್ನತಗಳಲ್ಲಿ, ದೇವರ ಪಕ್ಕದಲ್ಲಿ, ತಂದೆ ಪಕ್ಕದಲ್ಲಿ. ತಂದೆ ಪಕ್ಕದಲ್ಲಿ. ಅದೇ ನೋಡ್ದೆ, ಏನಪ್ಪ ವಿಸಿಲ್ ಬಂದಿಲ್ಲ ಅಂತ. ತಂದೆ ಪಕ್ಕದಲ್ಲಿ. ಯು ಆರ್ ಎ ಗ್ರೇಟ್ ಪರ್ಸನ್ ಮ್ಯಾನ್. ನೀನು ಯಾವುದಕ್ಕೂ ಚೀಪ್ ಹೋಲಿಸ್ಕೊಂಬೇಡ. ನೀನು ಬರುವಾಗಲೇ ಚರ್ಚಿಗೆ ನಾನು ದೇವರ ಸ್ವರೂಪ ಅನ್ಕೊಂಡು ಬರ್ಬೇಕು. ಅದಕ್ಕೆ 40 days ನೀನು ಯಾರೆಂಬುದಾಗಿ ತೋರಿಸೋದೇ ಪ್ರಾರ್ಥನೆ. ನಾವಿನ್ನು ಸೈತಾನಿಗೆ ಏನಿತ್ತು ಗೊತ್ತಾ? ಆ ಪ್ರೈಡ್ ಇತ್ತು, ಆ ಹೆಮ್ಮೆ ಇತ್ತು. ಅವನ ಯಾವುದೇ ಗುಣ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗಬಾರ್ದು. ಲಿಸನ್ ದಿಸ್ ವರ್ಡ್. ಅದು ಯಾವುದು ಆಗಬಾರ್ದು. ಮೋಶೆ ತನ್ನ ಹೆಂಗ್ ನೋಡ್ಕೊಂಡ? ಮೂಗನಾಗಿ. ಏನಂದ? ನನಗೇನಿಲ್ಲ. ಆದ್ರೆ ಬೈಬಲ್ ಏನಂತಿದೆ? ಈಸ್ ಎಜುಕೇಟೆಡ್, ಈಸ್ ಎ ಬ್ರಿಲಿಯಂಟ್. ಲೋಕದ ಜನ ನೋಡಿ ಬೈದಿರ್ಬೋದು ಅಷ್ಟೇ. ನಿನ್ನ ಕತೆ ಮುಗೀತು, ಫಿನಿಶ್ಡ್. ನಾನು ಬೆಳಿಗ್ಗೆ ಅದು ಹೇಳಿದೆ, ತಂದೆ ಬಗ್ಗೆ ಮಾತಾಡುವಾಗ ಹೇಳಿದೆ, ತಂದೆ ಹೃದಯದ ಬಗ್ಗೆ ಹೇಳಿದೆ. ತಂದೆ ಎಷ್ಟು ಪ್ರೀತಿಸ್ತಾರೆ ನಮ್ಮನ್ನು. ಆ ತಂದೆ ಕಾಣಿಸಲ್ಲ. ಈ ಸ್ಪಿರಿಚುವಲ್ ಫಾದರ್ನ ಇಟ್ಕೊಂಡು ನಿಮ್ಮನ್ನು ದೇವ್ರು ಪ್ರೀತಿಸ್ತಾರೆ. ಆ ತಂದೆನ ಸನ್ಮಾನ ಮಾಡೋಕ್ಕಾಗಲ್ಲ, ಬಟ್ ಈ ತಂದೆ ನೀವು ಸನ್ಮಾನ ಮಾಡೋಕೆ ದೇವ್ರು ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಬೆಳಿಗ್ಗೆ ಮಧ್ಯಾಹ್ನ ಪ್ರಸಂಗ ಹೇಳಿದೆ,
ಆ ಕಾಲದಲ್ಲಿ ರಾಜ ಡೆಲ್ಲಿಯಲ್ಲಿ ಇರ್ತಾ ಇದ್ದ. ರಾಜು ನೋಡೋಕೆ ಯಾರು ಇರ್ತಾ ಇದ್ದಿಲ್ಲ. ಅಲ್ಲಲ್ಲಿ ಒಂದು ಶಿಲೆ ಮಾಡಿ ಇಟ್ಬಿಟ್ಟು ಇವರೇ ರಾಜ ಅಂತ ಇದ್ರು. ಈಗ ತಂದೆ ದೇವರನ್ನ ಯಾರು ಕಣ್ಣಾರೆ ನೋಡೋಕ್ಕಾಗಲ್ಲ. ಅದಕ್ಕೊಂದು ಆತ್ಮೀಯ ತಂದೆನ ಇಟ್ಟು ಇವರಲ್ಲಿ ಪರಲೋಕದ ತಂದೆ ನೋಡ್ರಿ ಅಂತ ದೇವರು ಹೇಳಿದ. ಇದ್ದೀರಾ? ಥ್ಯಾಂಕ್ ಯು ಜೀಸಸ್. ಆದರೂ ನೀನು ನನ್ನ ನಿನಗೆಂದೆ ಸಲ್ಲಲಿ, ನೀ ಮಾತ್ರ ಬೆಳೆಯಬೇಕು, ನೀ ಮಾತ್ರ ಬೆಳೆಯಬೇಕು, ನೀ ಮಾತ್ರ ಬೆಳೆಯಬೇಕು, ನೀ ಮಾತ್ರ ಯೇಸುವೇ. ಆಮೆನ್. ಹಾಗಾದರೆ ಮೋಶೆ ಅಲ್ಲೇ ಇದ್ನ, ಅದ ಲೀಡರ್ ಆದ್ನ? ಅವನ ಡೆಸ್ಟಿನಿ ಚೇಂಜ್ ಆಗೋಯ್ತು. ಯಾವ ಜನ ಅವನ್ ನೋಡಿ ನೀನ್ಯಾರ ನಮ್ಮ ಮೇಲೆ ನಾಯಕನಾಗಿ ಇಟ್ಟಿದ್ದಂತ ಕೇಳಿದ್ರು, ಅದೇ ಜನದ ಮುಂದೆ ಅವನ ನಾಯಕನಾಗಿ ದೇವ್ರ ನಿಲ್ಲಿಸ್ತಾರೆ. ದಟ್ ಇಸ್ ಮೈ ಗಾಡ್. ನೋಡಿ ಅವರ ಜನ ಏನಂತಾರೆ ಅವನು ನೋಡಿ. ಅಲ್ಲೇ ಇದೆ ಆನ್ಸರ್ ನೋಡಿ. ವಿಮೋಚನಾ ಪುಸ್ತಕ. ಒಂದು ಕೊಲೆ ಆದ್ಮೇಲೆ ಒಂದು ಕೊಲೆ ಮಾಡ್ತಾನೆ. ಆಗ ಮತ್ತೆ ಜಗಳ ನಡೀತಿದೆ. ಆಗ ಅವರೊಂದು ಒಂದು 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 ವಿಷಯ ಕೇಳ್ತಾರೆ ಅವನು. 2:14 2:14 ಎಕ್ಸೋಡಸ್ 2:14. ಆ ಮನುಷ್ಯನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು? ಎಲ್ಲ ಜೋರಾಗಿ ಹೇಳ್ರಿ. ಆ ಜನಗಳು ಕೇಳ್ತಾ ಇದ್ದಾರೆ, ಏ ಮೋಶೆ, ನಿನ್ನನ್ನ ನಮ್ಮ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರು? ಅಂದ್ರೆ ಜಡ್ಜ್ ಅಂದ್ರೆ ಏನ್ ಗೊತ್ತಾ? ಲಾರ್ಡ್. ಜಡ್ಜ್ ಏನ್ ಕರಿತೇವೆ? ಕಮಾನ್ ಮಾತಾಡ್ರಪ್ಪ. ಎಲ್ಲನ ಕೋರ್ಟ್ಗೆ ಹೋಗಿ ಅಲೋ ಸಾರ್ ಅಂತೀವ? ಮೈ ಲಾರ್ಡ್, ಮೈ ಲಾರ್ಡ್. ಅವ್ರು ಹೇಳ್ತಾರೆ, ನಿನ್ನನ್ನ ನಮ್ಮ ಮೇಲೆ ದೇವರಾಗಿ ಯಾರು ಇಟ್ಟಿದ್ದು? ದೇವರೇ ಅವನ ದೇವರಾಗಿಟ್ಟಿದ್ದು. ಇಂಗ್ಲೀಷಲ್ಲಿ ಚೆನ್ನಾಗಿದೆ ವರ್ಡ್. ಓದಮ್ಮ ಇಂಗ್ಲೀಷಲ್ಲಿ ಆ ವರ್ಡ್. 2:14 ಕಮಾನ್. ಈ ಸೆಟ್ ಜಡ್ಜ್ ಅಂದ್ರೆ ಏನರ್ಥ? ದೇವರು. ಜಡ್ಜ್ ಅಂದ್ರೆ ದೇವರಪ್ಪ. ಜಡ್ಜ್ಮೆಂಟ್ ಮಾಡೋದು ಯಾರು? ದೇವರೊಬ್ಬನ ಮಾತ್ರ ಜಡ್ಜ್ಮೆಂಟ್ ಮಾಡಕ್ ಸಾಧ್ಯ. ಇವತ್ತು ಎಲ್ಲರೂ ಜಡ್ಜ್ಗಳಾಗ್ಬಿಟ್ಟಿದ್ದಾರೆ. ಆದರೆ ಅವ್ರು ಕೇಳಿದ್ರು, ನೀನು ಯಾರು ನಮ್ಗೆ ಜಡ್ಜಾ? ದೇವರು 80 ವರ್ಷದ ಮೋಶನ್ ಕರ್ಕೊಂಬಂದು, ನೀನೇ ಅಧಿಕಾರಿ, ನೀನೇ ಜಡ್ಜ್. ಹೌದು ಮಾತು ಏನಾಯ್ತು ಅವನಿಗೆ? ಎಮೋಷನಲ್ಲಿ ಹರ್ಟ್ ಆಗ್ಬಿಡ್ತು. ಇವಾಗ ಹೇಳ್ತೀವಲ್ಲ, ಹೇಳಿದ್ರು ಪಾಸ್ಟ್ರೆ ತುಂಬ ಹರ್ಟ್ ಆಗ್ಬಿಟ್ಟಿದೆ. ಆ ಎಮೋಷನ್ಸ್ ಸತ್ತೋಗ್ಲಿ ಇವತ್ತು. ಪಕ್ಕದ ಹೇಳಿ, ಆ ಎಮೋಷನ್ಸ್ ಸತ್ತೋಗ್ಲಿ. ಎಷ್ಟು ತನಕ ನಿಮಗೆ ಆ ಎಮೋಷನ್ಸ್ ಇರ್ತೈತೋ ನಿಮ್ಮ ಲೈಫ್ ಹಾಳಾಗ್ತೈತೆ. ಸ್ಪಿರಿಟಲ್ಲಿ ಮೂವ್ ಆಗುವಾಗ ಎಮೋಷನ್ಸ್ ಕ್ರಿಯೆನೇ ಮಾಡಲ್ಲ ನಿಮ್ಮ ಲೈಫಲ್ಲಿ. ಅರ್ಥ ಆಗ್ತಿದೆಯಾ? ನಿಮ್ಮ ನೋಡಿ ಥೂವನ್ನು ಉಗಿದ್ರು ಕೂಡ ನಿಮ್ಗೆ ಎಮೋಷನ್ಸ್ ಹತ್ತೋಗಿದ್ರೆ ಪರವಾಗಿಲ್ಲ, ನಂಗೆ ಒರೆಸ್ಕೊಂಡು ನಂಗೆ ಹೋಗ್ಬಿಡ್ತೀರ. ದ್ಯಾಟ್ ಈಸ್ ಸ್ಪಿರಿಟ್ಫುಲ್ ಮ್ಯಾನ್. ಎಮೋಷನ್ಸ್ ಯಾವಾಗ ಇರ್ತಿತ್ತೋ ಆವಾಗಲೇ ನೀವು ದೇವರಿಂದ ದೂರ ಆಗ್ತೀರ. ಎಮೋಷನ್ಸ್ ಇಲ್ಲ ಅಂದ್ರೆ ದೇವರ ಹತ್ರ ಇರ್ತೀರ. ಯು ಆರ್ ಎ ಸ್ಪಿರಿಟ್ ಮ್ಯಾನ್. ಹಲ್ಲೆಲೂಯಾ. ಆಮೇಲೆ ಅವ್ರು ನೋಡ್ಕೊಂಡು ವಿಧಾನ ಬೇರೆ. ಬಟ್ ದೇವ್ರು ಮತ್ತೆ ಯಾವ ಮಾತನ್ನ ಅವರು ಉಚ್ಚಾರ ಮಾಡಿದ್ರು ಅದೇ ಮಾತನ್ನ ದೇವರು ಅವನ ಲೈಫಲ್ಲಿ ಸ್ಥಾಪಿಸ್ತಾ ಇದ್ದಾರೆ. ನೀನೇ ಜಡ್ಜು, ನೀನೇ ಎಲ್ಲ, ಹೋಗು. ಇವತ್ತು ರಾತ್ರಿ ಹೇಳ್ತಾ ಇದ್ದೇನೆ, ಈ 40 ದಿನ ಪ್ರಾರ್ಥನೆ ನಿನ್ನ ಪೊಸಿಷನ್ ಮತ್ತೆ ವಾಪಸ್ ನಿನಗೆ ದೇವರು ಡಬಲ್ ಪೊಸಿಷನ್ ಆಗಿ ಕೊಡ್ತಾರೆ. 40 ಟೈಮ್ಸ್ ಎಕ್ಸ್ಟ್ರಾ ಮಾಡ್ತಾರೆ. ಎಲ್ಲ ಹೇಳಿ, ನಾಟ್ 10 ಟೈಮ್ಸ್ ಆರ್ 20 ಟೈಮ್ಸ್, ಹೇಳ್ರಿ 40 ಟೈಮ್ಸ್. ಅರಿಕೆ ಮಾಡ್ಬೇಕು ನೀವು. ಲೈವಲ್ಲಿ ಇರೋ ಕೂಡ ಅರಿಕೆ ಮಾಡಿ. 40ರಷ್ಟು
40ರಷ್ಟು. ಎಲ್ಲ ಹೇಳ್ರಿ, 40ರಷ್ಟು. ಹಾಗಾದ್ರೆ ಫಾಸ್ಟಿಂಗ್ ಮಾಡಬೇಕಾ ಪಾಸ್ಟ್ರೆ? ಫಾಸ್ಟಿಂಗ್ ಇಲ್ಲಿ ಹೈಲೈಟ್ ಅಲ್ಲ, ಇಲ್ಲಿ ಪ್ರಾರ್ಥನೆ, ವಾಕ್ಯ, ಪ್ರಾರ್ಥನೆ. ಫಸ್ಟ್ ನಾವು ತೈದು ಕೊಟ್ರೆ ಸಾಕಲ್ವಾ? ಕರೆಕ್ಟಾಗಿ ತೈದು ಕೊಡ್ತಾ ಇದೀವಲ್ಲ, ಸಾಕಾಗಲ್ವಾ? ಓಕೆ, ತೈದು ಕೊಟ್ರೆ ಒಳ್ಳೇದೆ. ಬಟ್ ತೈದು ಕೊಡೋ ನೋಡಿದ್ರೆ ದೇವ್ರಿಗೆ ಇಷ್ಟ ಆಗಲ್ಲ, ಇನ್ನೊಂದು ಮಾಡ್ಬೇಕು ಅವನು. ಇದ್ದೀರಾ? ಬನ್ನಿ, ಈಗ ಅಲ್ಲಿ ಮುಗಿತಾ? ಈ ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ. ಲೂಕ 18:10 ಓದಿ ಬೇಗ ಬೇಗ. ಇಲ್ಲಿ ಯಾರು ಫಾಸ್ಟಿಂಗ್ ಮಾಡಬೇಕು ಮಾಡಬಾರ್ದು ಅಂತ ದೇವ್ರು ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು. ಲೂಕ 18:9. ಥ್ಯಾಂಕ್ ಯು. ನಿನ್ನೊಂದಿಗಿರುವುದೇ ಆಂತರ್ಯದ ಆಸೆ ಅಯ್ಯ, ನಿನ್ನ ಚಿತ್ತ ಮಾಡುವುದೇ. ಓದಿ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದ. 10ನೇ ವಾಕ್ಯ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಅದೇ ಅಲ್ಲಿಂದನೇ 10ನೇ ವಾಕ್ಯ ಓದಮ್ಮ. 9. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ. ಆಧಾರ ಅಲ್ಲ, ಆಧಾರ ಮಾಡುವವರು. ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಸಾಕು. ತೈದು ಕೊಟ್ಬಿಟ್ರೆ ದೇವ್ರು ಖುಷಿ ಆಗ್ಬಿಡ್ತಾರೆ. ಉಪವಾಸ ಮಾಡ್ತಾರೆ, ದೇವ್ರು ಖುಷಿ ಆಗ್ಬಿಡ್ತಾರ? ದೇವ್ರು ಖುಷಿನೇ ಪಡಲ್ಲ ಅಂತ. ಇದು ಅಹಂಕಾರದ ಮಾತು. ಏನಂದ ಅವನು? ತೈದು ಕೊಡ್ತೀನಿ, ಉಪವಾಸ ಮಾಡ್ತೀನಿ, ನಾನು ಗ್ರೇಟು, ನಾನೇ ಗ್ರೇಟು. ಹೇಳ್ರಿ, ಪಕ್ಕದಲ್ಲಿ ಹೇಳಿ, ಅಹಂಕಾರಗಳು ದೇವರು ಚದುರಿಸ್ತಾರೆ. ನೆಕ್ಸ್ಟ್ ಓದಿ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಯಾಕೆ? ಫಾಸ್ಟಿಂಗ್ ಮಾಡಿದ್ನಪ್ಪ. ಇಲ್ಲಿ ಗಮನಿಸಿ, ಇವಾಗೆಲ್ಲ ಬೈಬಲ್ ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ದಾರೆ. ಫಾಸ್ಟಿಂಗ್ ಮಾಡ್ದ ಅವನು ಗ್ರೇಟ್ ಅನ್ಸ್ಕೊಂಡಿಲ್ಲ. ಫಾಸ್ಟಿಂಗ್ ಮಾಡಿದ್ರೆ ಗ್ರೇಟ್ ಅನ್ಸ್ಕೊಂಡ್ಬಿಟ್ಟ. ಯಾಕೆ? ಫಾಸ್ಟಿಂಗು ಮಾಡೋದು ಏನು ಗೊತ್ತಾ? ನಮ್ಮನ್ನ ತಗ್ಗಿಸ್ಕೊಳಕ್ಕಾಗಿ. ಕೆಲವರು ಏನು ನೆನ್ಸ್ಕೊಂತಾರೆ, ನಾನು ತೈದು ಬಿಸಾಕಲ್ವಾ, ಬಿಸಾಕ್ಬಿಡ, ಹಂಗೆ ನಿನ್ನ ದೇವ್ರು ಬಿಸಾಕ್ಬಿಡ್ತಾರೆ, ಓಡೋಗ್ಬಿಡಂಗೆ. ಸಭೆ ಕಾಸು ಮೇಲೆ ನಿಂತಿಲ್ಲ. ಸಭೆ, ನನ್ನ ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡವನಾಗಿದ್ದ, ಹಂಬಲ್ ಆಗಿದ್ದ. ಆ ಹಂಬಲ್ನೆಸ್ ಅನ್ನ ನಿನ್ನಲ್ಲಿ ದೇವರು ಎದ್ದು ನೋಡ್ತಾನೆ. ನಿನ್ನಲ್ಲಿ ಹಂಬಲ್ನೆಸ್ಸು, ನಿನ್ನಲ್ಲಿ ದೀನತೆ ಹೆಚ್ಚಾಗಬೇಕಂದ್ರೆ ಯು ಹ್ಯಾವ್ ಟು ಸಿಟ್ ಗಾಡ್ಸ್ ಪ್ರೆಸೆನ್ಸ್. ಹಂಬಲ್ ತಾನಾಗಿ ಬರ್ತಿದೆ. ನಾನೇನೋ ಕಾಣಿಕೆ ಕೊಟ್ಬಿಟ್ಟೆ, ನಾನು ಅದು ಮಾಡಿಬಿಟ್ಟೆ, ಪಾಸ್ಟರ್ಗೆ, ಚರ್ಚಿಗೆ ನಾನು ಇದು ಮಾಡಿಬಿಟ್ಟೆ, ಈ ಬಿಲ್ಡಪ್ಪೇ ಬೇಡ, ಓಡೋಗ್ಬಿಡಂಗೆ. ಇದ್ಯಾವುದು ಮಾತಾಡಲ್ಲ. ಕೊಡೋನು ಯಾವತ್ತೂ ಮಾತಾಡಲ್ಲ, ಕೊಟ್ಟಿರೋನು ಯಾವತ್ತೂ ಮಾತಾಡಲ್ಲ. ಅವನು ಯಾವತ್ತೂ ಕೂಡ ಅವನ ಪರಿಸ್ಥಿತಿ ಕೆಟ್ಟೋಗಿದ್ರು ಕೂಡ ಅವನು ಹಂಬಲಾಗಿರ್ತಾನೆ, ಕರ್ತನ ಸಮ್ಮುಖದಲ್ಲಿರ್ತಾನೆ. ಅಪ್ಪ, ಏನೇ ಕೊಟ್ಟರು ಎಲ್ಲ ನಿಂದೆ ಸ್ವಾಮಿ, ನಂದೇನಿಲ್ಲ ಸ್ವಾಮಿ, ನಂದನ್ನು ಹೇಳ್ಕೊಂಡಕ್ಕೆ ಈ ಲೋಕದಲ್ಲಿ ಯಾವುದಿಲ್ಲ, ಎಲ್ಲ ನೀನನ್ನು ಕೊಟ್ಟಿದ್ದು ಸ್ವಾಮಿ. ನಾವು ಕರ್ತನ ಸಮ್ಮುಖದಲ್ಲಿ ಸೇರ್ತಾ ಈ ಫಾಸ್ಟಿಂಗ್ ಎಂಬ ಕಾರ್ಯವನ್ನು ಮಾಡುವಾಗ ಆ ಒಂದೆಲ್ಲ ಆ ಅಹಂಕಾರ, ಆ ಎಮ್ಮೆ, ಒಂದು ಎಲ್ಲ ಡೌನ್ ಆಗೋಗ್ತೈತೆ. ನೀವು ಟ್ರೈ ಮಾಡಿ ನೋಡಿ.
ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ದಿಸ್. ನಮ್ಗೇನಂದ್ರೆ ಬಂದ ತಕ್ಷಣ ನಮಸ್ಕಾರ ಸಾರ್, ಚೆನ್ನಾಗಿದ್ದಾರೆ ಸಾರ್ ಅನ್ಬೇಕು. ಇಲ್ಲ ಅಂದ್ರೆ ಏನೋ ನಂಗೆ ನಮಸ್ಕಾರ ಮಾಡಲ್ಲ ಅಂತಾನೆ. ಅವ್ನು ದೊಡ್ಡ ಮನುಷ್ಯ ಆಗ್ಬಿಟ್ನ? ದೊಡ್ಡ ಮನುಷ್ಯನ ಆಗ್ಲಿ, ಇವರೇ ಹಂಬಲ್ ಪರ್ಸನ್. ದೇವ್ರು ನೀನ್ ನೋಡಿ ನಮಸ್ಕಾರ ಮಾಡ್ತಾರ, ಅದ್ ನಿನಗೆ ಸಾಕು. ಕೆಲವು ಮನೆಗಳಿಗೆ ಹೋಗ್ತೀವಲ್ಲ, ಮಕ್ಕಳು ಪ್ರೈಸ್ ಲಾರ್ಡ್ ಹೇಳಲ್ಲ, ಆದ್ರೆ ಅವರಲ್ಲಿ ಎಷ್ಟು ಹೆಮ್ಮೆ ಬಂದ್ಬಿಟ್ಟಿದೆ ನೋಡಿ. ಹಾಗಾದ್ರೆ ತಂದೆ ತಾಯಿಗಳು ಅವ್ರಿಗೆ ಏನು ಹೇಳ್ಕೊಟ್ಟಿದ್ದಾರೆ? ಒಂದು ಪ್ರಾರ್ಥನೆಗೆ ಬರಲ್ಲ, ಒಂದು ಉಪವಾಸ ಮಾಡಲ್ಲ, ಎಲ್ಲ ತಪ್ಪಾಗಿ ಮಾತಾಡೋದು. ಯಾರು ಮಾತಾಡೋದು ತಪ್ಪಾಗಿ? ಈ ಒಂದು ಹೆಮ್ಮೆ ಇರೋರೆ, ಈ ಪ್ರೈಡ್ ಇರೋರೆ, ಎಲ್ಲ ಸೈತಾನ ಎಲ್ಲ ಕಾರ್ಯಗಳ ಅಲ್ಲಿ ಕ್ರಿಯೆ ನಡೀತಾ ಇರ್ತೈತಿ. ಅಹಂಕಾರ, ದ್ವೇಷ, ಕೋಪ, ಸುಮ್ಮನೆ ಬಾಯಿನಲ್ಲಿ ಪ್ರೀತಿ ಪ್ರೀತಿ ಪ್ರೀತಿ. ತಗ್ಗಿಸಿಕೊಳ್ಳೋದಿಲ್ಲ ಅಂದ್ರೆ ಎಲ್ಲಪ್ಪ ನೀನು. ಅದಕ್ಕೆ ನೀನು ಸಮಯವನ್ನು ಕರ್ತನ ಸಂಬಂಧದಲ್ಲಿ ಕಳೆಯುವಾಗ ಆಟೋಮೆಟಿಕ್ ಆಗಿ ನಿನ್ನ ಲೈಫು ಹಂಬಲಿಸಿಗೆ ಬಂದ್ಬಿಡ್ತೀನಿ. ಅವನು ಫಾಸ್ಟಿಂಗ್ ಮಾಡ್ದಂತ ಒಬ್ಬನು ಕಾಣಿಕೆಲ್ಲ ಕೊಟ್ಟನಂತೆ. ಅವನು ದೇವರ ದೃಷ್ಟಿಯಲ್ಲಿ ಗ್ರೇಟಾಗಿ ಕಾಣಿಸಿಲ್ಲ. ಯಾರು ಹಂಬಲಾಗಿ ಬಂದು ನೋಡಿ, ಸ್ವಾಮಿ ಅದ ನೋಡಿ, ಅದನ್ನ ದೇವರು ಎದುರು ನೋಡ್ತಾರೆ. ನೀನೆಷ್ಟು ಕೋಟ್ಯಾಧಿಪತಿ ಆದ್ರೂ ಕೂಡ ಆತ್ಮದಲ್ಲಿ ಬಡವರು ಧನ್ಯರು. ಆ ಪ್ರೈಡ್ ನಮ್ಮಲ್ಲಿ ಬರಲೇಬಾರದು. ಒಂದು ಸಭಾಪಾಲಕ ಒಂದು ವಿಷಯವನ್ನು ಡಿಕ್ಲೇರ್ ಮಾಡ್ತಾನ, ನೀನು ಹೆಮ್ಮೆ ಇದ್ರೆ ಏನಂತೀಯ? ಏನು ಮಾಡ್ಕೊ ಹೋಗಪ್ಪ, ನನಗೆ ಕೆಲಸ ಇದೆ. ಅವ್ರು ನೋಡಿದ್ರೆ ಅಪ್ಪನ ಅವನು ಹೇಳ್ಬೋದು, ದೇವರೇ ನನಗೆ ಈ ಪ್ರೇಯರ್ಗೆಲ್ಲ ಹೋಗೋಕ್ಕಾಗಲ್ಲ, ಕಾಣಿಕೆಲ್ಲ ಕರೆಕ್ಟಾಗಿ ಕೊಟ್ಬಿಡ್ತೀನಿ, ತೈತೆಲ್ಲ ಕೊಟ್ಬಿಡ್ತೀನಿ ಅಂತಾರೆ. ದೇವ್ರು ಇದನ್ನು ಹೇಳ್ತಾರೆ, ನಾನು ರಿಜೆಕ್ಟ್ ಮಾಡ್ತೇನೆ. ನಿನ್ನ ದೀನತೆ, ನಿನ್ನ ಇವೆಲ್ಲ ಬಂದ್ಬಿಡ್ತೈತೆ. ಕರ್ತನ ಸಮ್ಮುಖಕ್ಕೆ ಬರ್ತಾ 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 ಅವ್ರ ವಾಕ್ಯ ಕೇಳ್ತಾ 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 ನೀನಂತ ಉಗ್ರ ಪ್ರತಾಪಿ ಆಗಿರೋ. ಹಲೋ, ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಉಗ್ರ ಪ್ರತಾಪಿ ಅಂತ. ಉಗ್ರ ಎಲ್ಲ ಹೋಗ್ಬಿಟ್ಟು ಅಗ್ರ ಆಗಿ ಹೋಗ್ತೀಯ. ನಾವೊಂದು ಕಾಲದಲ್ಲಿ ಉಗ್ರ ಕೋಪಿಗಳೇ. 90 ಹೊಡೆದ್ರೆ ಪಲ್ಟಿ ಹೊಡೆ ಥರ ಮಾತುಗಳು ಮಾತಾಡ್ತಾ ಇದೆ. ಯಾವಾಗ ಕರ್ತನ ಸಮ್ಮುಖಕ್ಕೆ ಬಂದವು, ಪರಿಶುದ್ಧಾತ್ಮನ ಫಲ ಫ್ರೂಟ್ಸ್ ಬರಕ್ಕೆ ಶುರುವಾಯ್ತು, ಆಪ್ರೇಟ್ ಆಯ್ತು. ಈ ಫಲ ಬರೀ ಕೆಲವರು ಹಣ್ಣು ಬಗ್ಗೆ ಮಾತ್ರ ಮಾತಾಡ್ತಾರೆ, ಆದರೆ ಮರದ ಬಗ್ಗೆ ಯಾರು ಮಾತಾಡಲ್ಲ. ಮರ ಇದ್ರೇನೆ ಏನು ಬರೋದು? ಮರನೇ ಇಲ್ಲ ಅಂದ್ರೆ ಹಣ್ಣು ಹೆಂಗೆ ಬರ್ದೈತೆ? ಪ್ರೀತಿ 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 ಅನ್ನೋ ಒಂದು ಫಲ. ಆ ಫಲದ ಹಿಂದೆ ಏನಿರಬೇಕು? ಮರ ಇರಬೇಕು. ತಾನೇನೇ ಮಾಡಿದ್ರು ಕೊಚ್ಕೊಳ್ಬಾರ್ದು. ಪಕ್ಕದ ಹೇಳ್ರಿ, ಕೆಲವರು ಒಂದು ಫ್ಯಾನ್ ತಗೊಟ್ರು ಕೂಡ ಹೆಸರು ಬೇರೆ ಬರೆದು ಕೊಡ್ತಾರೆ. ಅವ್ರ ಹೆಸರು ಕಾಣಿಸ್ಬೇಕದ್ರಲ್ಲಿ ಓಡುವಾಗ. ಈ ರೋಲ್ಸ್ ರಾಯ್ ಕಾರ್ ಇದೆ ಗೊತ್ತಾ ನಿಮಗೆ? ನೋಡಿದ್ದೀರಾ? ಅದ್ರ ಟೈರಲ್ಲಿ 6 ಅನ್ನೋದು ಹಂಗೆ ನಿಂತಿರ್ತೈತೆ. ಟೈರ್ ಓಡ್ತಾ ಇದ್ರೆ ಕೂಡ ಇವ್ರಂಗೆ ನೆನೆಸ್ಕೊತಾರೆ. ಕೆಲವರು ಯೂಟ್ಯೂಬಲ್ಲಿ ನೋಡಿ, ನಮ್ದೆಲ್ಲ ಏನು ಇದೆಯೋ ತಿರುಗಿದ್ರೆ ಏನು ಕಾಣಿಸಲ್ಲ, ಬಟ್ ಆ ಕಾರ್ ಮಾತ್ರ 6 ಅಂತ ಹಂಗೆ ಇರ್ತೈತೆ. ಟೈರ್ ತಿರುಗ್ತೈತೆ, ಅದು ಹಂಗೆ ನಿಂತಿರ್ತೈತೆ. ಹಂಗೆ ಸೆಟ್ ಮಾಡಿದೆ. ಅದೊಂಥರ ಹೆಮ್ಮೆ. ಆ ಕಾರ್ ಇದ್ರೆ ಆ ಹೆಮ್ಮೆ ನಿನಗೆ ಬೇಡ. ಆ ಹೆಮ್ಮೆ ಇದ್ರೆ ಹೆಮ್ಮೆ ಆಗ್ಬಿಡ್ತೀನಿ. ನೀನು 1 ಲಕ್ಷ ನನಗೆ ಆಫರಿಂಗ್ ಕೊಟ್ಟಿರ್ಬೋದು ಇವತ್ತು. ನಿನ್ನಲ್ಲಿ ಆ ದೀನತೆ, ಆ ತಗ್ಗಿಸುವಿಕೆ ಇಲ್ಲ ಅಂದರೆ ಯು ಆರ್ ಎ ರಿಜೆಕ್ಟೆಡ್ ಪರ್ಸನ್. ಅದಕ್ಕೆ ಈ 40 ಡೇಸಲ್ಲಿ ಅಪ್ಪನ ಸಮ್ಮುಖದಲ್ಲಿ ಬಂದು ಆ ವಿಧೇಯ ನೋಡ್ರಿ. ನಾನು ಹೇಳ್ತೀನಿ, ದೇವರು ಡೈರೆಕ್ಟಾಗಿ ಬಂದು ಮಾತಾಡಲ್ಲ ರೀ. ದೇವರು ಡೈರೆಕ್ಟಾಗಿ ಬಂದು ಮಾತಾಡಲ್ಲ. ದೇವರು ಒಬ್ಬ ತಂದೆನ ಇಲ್ಲಿ ನೇಮಿಸಿದ್ದಾನೆ. ಆ ತಂದೆ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾನೆ. ನೀವು ಅವ್ರನ್ನ ಏನೇ ಆನರ್ ಮಾಡ್ಬೇಕಂದ್ರೆ ಇಲ್ಲಿ ಆನರ್ ಮಾಡಿನೇ ಈ ಆನರ್ ಅಲ್ಲಿ ಹೋಗೋದು. ನಾವು ಅಲ್ಲಿ ಯಾಮಾರ್ಬಿಡ್ತೀವಿ. ನಾನು ದೇವರು, ಏನ್ ದೇವರು ಫಸ್ಟ್ ಎದುರುಗಡೆ ಕಣ್ಣಿಗೆ ಕಾಣುವಂತ ಇವ್ರು ನೋಡು. ಅವ್ರು ಹೇಳೋದನ್ನ ಮಾತನ್ನ ಕೇಳು, ಸ್ವಲ್ಪ ಗಮನಿಸು. ಯಾವುದೋ 3rd ಪರ್ಸನ್ ಮಾತನ್ನ ಕೇಳಬೇಡ. ನಿನಗಾಗಿ ನೇಮಿಸಿರುವ ನಿನ್ನ ತಂದೆ, ನೇಮಿಸಿರುವ ತಂದೆಯನ್ನ ನೀನು ಗಮನಿಸು. ಅವ್ರ ಅಂಬಲ್ ಹೆಸರು ನೋಡಿ. ನೀನೆಷ್ಟು ಏನು ಚರ್ಚೆಗೆ ಬಂದಿಲ್ಲ ಅಂದ್ರು, ನೀನೇನು ಹಿಂದೆಗಡೆ ಎಷ್ಟು ಮಾತಾಡಿದ್ರು, ಅವ್ರ ಅಂಬಲಾಗಿ ನಿನಗಾಗಿ ತವಕ ಪಡ್ತಾ ಇರ್ತಾರೆ. ಅಯ್ಯೋ ಈ ಫ್ಯಾಮಿಲಿ ಬಂದಿಲ್ಲ, ಈ ಫ್ಯಾಮಿಲಿ ಬಂದಿಲ್ಲ, ಇವ್ರು ಬಂದಿಲ್ಲ, ಅಯ್ಯಯ್ಯೋ ಯಾಕೆ ಬಂದಿಲ್ಲ, ಏನಾಯ್ತು. ದಟ್ ಈಸ್ ಫಾದರ್ ಹಾರ್ಟ್. ಆ ಹಂಬಲ್ನೆಸ್ ನಿಮ್ಮಲ್ಲಿ ಬರ್ಬೇಕಂತೆ.
ನೀವು ಈಸಿಯಾಗಿ ಹೋಗ್ಬಿಡ್ಬೋದು ಹೊರಗಡೆ. ಬಟ್ ಆ ತಂದೆ ಹೃದಯ ಎಷ್ಟು ನೋವು ಪಡ್ತಿದೆ. ಆ ನೋವಿಗೆ ಪ್ರತಿಫಲ ದೇವರು ನನ್ನ ಬ್ಲೆಸ್ ಮಾಡ್ತಾರೆ. ಬಟ್ ಅದನ್ನು ಅಲ್ಲಿ ಅವನು ಅನುಭವಿಸ್ಬೇಕಾಗ್ತದೆ. ಇದ್ದೀರಾ? ಶಬ್ದ ಬರ್ತಾ ಇಲ್ವೇ? ಅದಕ್ಕೆ ನಾನು ಬೆಳಗ್ಗೆ ಒಂದು ಪ್ರಸಂಗ ಮಾಡಿದೆ. ಫಿಸಿಕಲ್ ರೆಲ್ಮಲ್ಲಿ ನಾವಿದ್ದೇವೆ, ಫಿಸಿಕಲ್ ಇದ್ದೇವೆ. ಸ್ಪಿರಿಟ್ ರೆಲ್ಮ್ ಹೆಂಗೆ ಕೆಲಸ ಮಾಡ್ತಿದ್ದೆ ಅಂದರೆ, ಫಿಸಿಕಲ್ ಒಬ್ಬ ಶರೀರದಲ್ಲಿ ಒಬ್ಬನ ದೇವರು ಇಲ್ಲಿ ನೇಮಿಸಿರ್ತಾರಂತೆ. ಅದಕ್ಕೆ ಅಂದಿಗೂಡಿಂದ ಒಬ್ಬನು ಹೊರಗಡೆ ಬರ್ತಾನಂತೆ. ಅಂದಿಗೂಡಿಂದ ಬಂದ್ಬಿಟ್ಟು ಅವ್ನು ಒಂದೇ ಒಂದು ಮಾತು ಹೇಳ್ತಾನಂತೆ, ಬೇರೆ ಏನಿಲ್ಲ. ಅವ್ನು ಬರುವಾಗ ಏನು ಅನ್ಕೊಂಬಂದ? ನಾನೊಬ್ಬ ಕೂಲಿ ಆಳು. ಕರೆಕ್ಟ್, ಲೈವ್ ಕೊಟ್ಟಿಲ್ಲ, ಹಂಗೆ ಹೇಳಿದೆ. ಅವನು ಕೂಲಿ ಆಳು ಅನ್ಕೊಂಡು ಬಂದ. ನೆಕ್ಸ್ಟ್ ಅವನ ಹತ್ರ ಒಳ್ಳೆ ಬಟ್ಟೆ ಇರಲಿಲ್ಲ, ಒಳ್ಳೆ ಚಿನ್ನ ಇಲ್ಲ, ಚಪ್ಪಲಿ ಇಲ್ಲ, ಮರ್ಯಾದೆ ಇಲ್ಲ. ಎಲ್ಲವನ್ನ ಕಳ್ಕೊಂಡವನಾಗಿ ಒಂದು ಕೂಲಿಯವನಾಗಿ ಅವ್ರ ತಂದೆ ಹತ್ರನೇ ಕೂಲಿ ಆಳಾಗ್ಬೇಕಂತ ಬಂದು ಅಲ್ಲಿ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತಾನೆ, ಒಂದು ಮಾತನ್ನು ಯೂಸ್ ಮಾಡ್ತಾನೆ. ಏನ್ ಮಾತು ಗೊತ್ತಾ? ಅಪ್ಪ ಅಪ್ಪ ಐ ಲವ್ ಯು ಪಾ. ಹಂಗೂ ಅಂದಿಲ್ಲ ಅವನು. ಎಸ್, ಒನ್ ವರ್ಡ್. ನೀನು ಅಪ್ಪ ಅಂತ ಕರೆದ್ರೆ ನೀವೇನು ಯಾಮರ, ನಾವೆಲ್ಲ ಅಲ್ಲೇ ಅಪ್ಪನ ಕರಿತೀವಿ. ಇಲ್ಲಿ ಕಾಣುವ ಅಪ್ಪನನ್ನ ನೀನು ಅಪ್ಪನ ಕರೆದ್ರೆ, ಈ ಫಿಸಿಕಲ್ ಅಲ್ಲಿ ನಿನಗೇನು ಚಿನ್ನ ಬೇಕಾ, ಬೆಳ್ಳಿ ಬೇಕಾ, ಗೋಲ್ಡ್ ಬೇಕಾ, ಅದು ನಿನ್ನ ಕಾಲತ್ರ ಬಂದು ಬೀಳ್ತೈತೆ. ಓ ಹಲ್ಲೆಲೂಯಾ. ಯಾಮಾರ್ಬಿಡ್ತಾರೆ ಜನ, ಯಾಮಾರ್ಬಿಟ್ರೆ ಜನ. ಇವಾಗ ಇಲ್ಲ ಅಪ್ಪನ ಕರೆದಿದ್ದಕ್ಕೆ ಏನು ಕೊಟ್ಟರು? ಸ್ಪಿರಿಟ್ ವರ್ಲ್ಡ್ ಅಲ್ಲಿ, ಮಗನೇ ಅಪ್ಪನ ಕರೆದ ಪರಲೋಕದ ದೇವರು ನೀನು ಸತ್ತ ಮೇಲೆ ಪರಲೋಕದ ನಿಂಗೆ ಒಳ್ಳೆ ಬಟ್ಟೆ ಕೊಡ್ತಾರೆ, ಉಂಗುರ ಕೊಡ್ತಾರೆ ಅಂತ ಹೇಳಿದ್ರ? ನಿನ್ನ ಕಾಣುವಂಥ ಲೋಕದಲ್ಲಿ ನಿನ್ನ ಬ್ಲೆಸ್ ಮಾಡೋಕ್ಕಾಗಿ ಒಂದು ಅಪ್ಪನನ್ನ ದೇವರು ನೇಮಿಸಿದ್ದಾರೆ. ಆ ಅಪ್ಪನ ನೀನು ಅಪ್ಪ ಅಂತ ನೀನು ಕರೆಯುವಾಗ, ಈ ಅಪ್ಪ ನಿನ್ನ ಬ್ಲೆಸ್ ಮಾಡುವಾಗ ರಿಯಲ್, ಒಂದು ಉಂಗುರ ಅಲ್ಲ, ಒಂದು ಚೈನ್ ಅಲ್ಲ, ಒಂದು ಬ್ರೇಸ್ಲೆಟ್ ಅಲ್ಲ, ಒಂದು ಕಾರ್ ಅಲ್ಲ. ಹಲ್ಲೆಲೂಯಾ. ಮಧ್ಯಾಹ್ನ ಬೇರೆ ಲೆವೆಲಲ್ಲಿ ಹೋಯ್ತಾ ಆ ಮೆಸೇಜ್. ಅಪ್ಪನ ಹೃದಯ ಹೇಗೆ ಗೊತ್ತಾ? ನಾನು ಒಂದು ಉದಾಹರಣೆ ಕೊಟ್ಟೆ, ಇನ್ನೊಂದ್ಸಲಿ ತಗೊಂತೀನಿ. ತಿಂಗಳಲ್ಲಿ ಎಷ್ಟೇ ತಗೊಂಡಿನ ಗೊತ್ತಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಅವನ ಹೆಸರು ಸುಮನ್ ಅಂತ. ಬೆಳಿಗ್ಗೆ 6 ಗಂಟೆಗೆ ಎಲ್ಲಿ ಹೋಗ್ತಾ ಇದ್ದಪ್ಪ? ಜೋರಾಗಿ ಹೇಳು, ಪರವಾಗಿಲ್ವಾ ಹೇಳಿದ್ರೆ? ಪ್ರತಿ ಸಲ ನಾನು ಕೇಳ್ತಾ ಇದ್ದೆ, ಶರ್ವಿನ ಸುಮನ್ ಎಲ್ಲಿ? ಏನು ಪಾಸ್ಟರ್ ಎಷ್ಟು ಹೇಳಿದ್ರು ಏನು ಕೇಳಲ್ಲ, ಬೆಳಿಗ್ಗೆ 6 ಗಂಟೆಗೆ ಬಾರ ಹತ್ರ ಹೋಗ್ಬಿಡ್ತಾನೆ. ಆದರೆ ನನ್ನ ಹೃದಯ ನೋಡಿ, ಅವನು ನನ್ನ ಹಗಲು ರಾತ್ರಿ, ನಾನು ಚರ್ಚಲ್ಲಿ ಮನೆಗೆ ಹೋಗಿ ಸಂತಿಲ್ಲ, ಆನ್ಲೈನ್ ನೋಡಿ ಬಂದವರು. ಹಗಲು ರಾತ್ರಿ ನನ್ನ ಹೃದಯ, ಅಯ್ಯೋ ದೇವರೇ ಇವನು ಅನ್ಯಾಯವಾಗಿ ಹಾಳಾಗ್ತದಲ್ಲ, ದೇವರೇ ಹಾಳೆ. ನನ್ನ ಹೃದಯ ಹಂಗೆ ಅವನಿಗಾಗಿ ಮಿಡಿತಾ ಇತ್ತು. ಒಂದು ದಿನ ಬಂದ, ಬಾಗಲ್ ತೆಗೆಸಿ 90 ಹೊಡಿಯೋನು. ಇವತ್ತು ಬೆಳಿಗ್ಗೆ 5:15 ಚರ್ಚ್ ಬಾಗಲ್ ತೆಗೆದವ್ರೆ. ಈಗ ಆ ತಂದೆ ಸಂತೋಷ ಪಡ್ತಾರೆ ಅನ್ನೋದಕ್ಕೆ, ಅವ್ರ ಸಂತೋಷ ನೋಡೋಕ್ಕೆ ನನ್ನ ಇಟ್ಟಿದ್ದಾರೆ ದೇವರು. ನಾನು ಸಂತೋಷ ಪಡೋದನ್ನ ನೀನು ನೋಡಿದ್ರೇ ಅವ್ರು ಸಂತೋಷ ಪಡ್ತಾ ಇದ್ದಾರೆ ಅಂತ ಅರ್ಥ. ಪಾಯಿಂಟ್ ಅರ್ಥ ಆಯ್ತಾ? ಇವಾಗ ಅರ್ಥ ಆಗಿಲ್ಲ ಬಿಡಿ. ಇವಾಗ ನನಗೆ ಎಷ್ಟು ಸಂತೋಷ ಅಂದರೆ, ವಾ, ಇವತ್ತು ಒಂದು ಕಾಲದಲ್ಲಿ ಶರ್ವಿನ್ ಬಂದು ಎಲ್ಲಿದ್ಯಾ ಸುಮನ್ ಅಂತ, ಸುಮನ್ ಶರ್ವಿನ್ ಫೋನ್ ಮಾಡಿದ್ರೆ, ನಾನು ಅಪ್ಪ ಹತ್ರ ಇದ್ದೀನಿ. ಎಲ್ಲಿದ್ದೀನಿ? ನಾನು ಅಪ್ಪ ಮನೇಲಿದ್ದೀನಿ, ನಾನು ಅಪ್ಪ ಹತ್ರ ಇದ್ದೀನಿ ಅನ್ನೋದು. ಒಂದಿನ ಸುಮನ್ ಶರ್ವಿನ್ ಫೋನ್ ಮಾಡಿದಾಗ, ಎಲ್ಲಿದೆ ಸುಮನ್? ನೀನು ಹೇಳ್ತಾ ಇದ್ದಿಲ್ಲ ಯಾವಾಗಲೂ ಅಪ್ಪ ಜೊತೆ ಇದ್ದೀನಿ, ಅಪ್ಪ ಜೊತೆ ಇದ್ದ, ಇವಾಗ ನಾನು ಅಪ್ಪ ಜೊತೆ ಇದ್ದೀನಿ ಅಂತ. ಹಲ್ಲೆಲೂಯಾ. ಆದರೂ ನೀನು ನನ್ನ ಕಂಡವಿದವು. ನೋಡಿ, ಯಾವತ್ತು ಇಂಥವರೆಲ್ಲ ನಿಮಗೆಲ್ಲ ಗೊತ್ತಾಗಲ್ಲ. ಆ ತಂದೆ ಹೃದಯ ನನಗೆ ಮಾತ್ರನೇ ಕಾಣದಿರೋ ದೇವರು ಮೇಲಿದ್ದಾರೆ. ಆ ಒಂದು ಪ್ರೀತಿನ ಕೊಡೋಕ್ಕಾಗಿ ಒಬ್ಬ ತಂದೆನ ದೇವರು ನೇಮಿಸಿರ್ತಾರೆ. ಆ ತಂದೆ ಆತೋರಿತಾರೆ. ಒಂದು ಮಗ ಬಿಟ್ಟೋದಾಗ ಕೂಡ ಆತೋರಿ, ಅಯ್ಯೋ, ಆ ಮಗ ಬಂದಾಗ ಆಹಾ ನೆಮ್ಮದಿಯಾಗಿ ಅವತ್ತು ನಿದ್ರೆ. ಬಾರ್ಗೆ ಹೋಗೋ ಒಬ್ಬ ವ್ಯಕ್ತಿ ಸಭೆಯಲ್ಲಿ ಬಂದು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಹ್ಯಾಪಿನೆಸ್ನ, ಆ ತಂದೆನ ನೀವು ನೋಡೋಕ್ಕಾಗಲ್ಲ. ಈ ತಂದೆ ಮುಖಾಂತರ ದೇವರು ನಿಮಗೆ ತೋರಿಸ್ತಾರೆ.
ಅದಕ್ಕೆ ಭಾನುವಾರ ಸೆಕೆಂಡ್ ಸರ್ವಿಸಲ್ಲಿ ಒಬ್ಬರು ಬಂದು ಒಂದು ಮಾತು ಹೇಳ್ಬಿಟ್ಟು ಹೋದ್ರು. ಏನಂದ್ರು? ಜಸರಾಜ್ ಚರ್ಚಿಂದ ಅವರ ಸ್ಪಿರಿಚುವಲ್ ಸನ್ ಬಂದಿದ್ದ. ನಿಮ್ಮ ಪಾಸ್ಟರ್ನ ಎಷ್ಟು ಚೆನ್ನಾಗಿರ್ಬೇಕು ಅಂತ ನೀವು ಜಸ್ಟ್ ಯೋಚನೆ ಮಾಡಿದ್ರೆ ಸಾಕು, ನಿಮ್ಮ ಲೈಫ್ ಸೂಪರ್ ಆಗಿರ್ತೈತೆ. ಆಮೇಲೆ ಬೈಬಲ್ ಹೇಳ್ತಿದ್ದೆ, ನಾನು ತೈತ್ ಕೊಟ್ಟಿದ್ದೀನಿ, ನಾನು ಉಪವಾಸ ಮಾಡಿಬಿಟ್ಟೆ, ನಾನು ಪಾಸ್ಟರ್ಗೆ ಅತ್ತ ಕೊಟ್ಬಿಟ್ಟೆ, ಇತ್ತ ಕೊಟ್ಬಿಟ್ಟೆ. ಅವನು ನನ್ನ ದೇವ್ರ ಲೆಕ್ಕಕ್ಕೆ ತಗೊಳಲ್ಲ. ಯಾರಂದ್ರೆ ಸ್ವಾಮಿ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಯು ಆರ್ ಎ ಹಂಬಲ್ ಪರ್ಸನ್. ಹೇಳಿ ಸ್ವಾಮಿ, ನಾನು ಯಾರನ್ನ ಫಾಲೋ ಮಾಡಬೇಕು, ಯಾರ ಮುಂದೆ ತಗ್ಗಿಸ್ಕೊಂಡಿರ್ಬೇಕು, ಯಾರ ಜೊತೆಲಿ ತಗ್ಗಿಸ್ಕೊಂಡಿರ್ಬೇಕು. ಯಾವಾಗ ಆ ತಗ್ಗಿಸ್ಬೇಕೆ ಬರ್ತಿತ್ತೋ ಆಗ ಈ ಒಂದು ಅವಾರ್ಡ್ ನಿನಗೆ ಬಂದಾಯಿತು. ಏನಂತೆ ದೇವ್ರು ಹೇಳ್ತಾರೆ 14ನೇ ವಚನದಲ್ಲಿ, 13 ವಚನದಲ್ಲಿ, ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಅಂದ್ರೆ ನೀವು ಹಂಗೇಳೋದು ಹೋಗೋದು ಬೇಡ. ಎವ್ರಿ ಟೈಮ್ ಆ ಹಂಬಲ್ನೆಸ್ ಬರಲಿ ಅಂತ ಅದಕ್ಕೆ ಈ 4 days ಫಾಸ್ಟಿಂಗ್, ಕರ್ತನ ಸಮ್ಮುಖ. ಎಷ್ಟು ಕರ್ತನ ಸಮ್ಮುಖಕ್ಕೆ ಬರ್ತಾ ಇರ್ತೀರೋ, ಯೇಸು ಕ್ರಿಸ್ತನು ತನ್ನನ್ನ ಎಲ್ಲಿ ಶಿಲುಬೆಯ ಮರಣದ ತನಕ ತಗ್ಗಿಸ್ಕೊಂಡಂತೆ. ಶಿಲುಬೆಯ ಮರಣದ ತನಕ ತಗ್ಗಿಸಿಕೊಂಡದ್ರಿಂದಲೇ 3 ಲೋಕಗಳು ಇವತ್ತು ಅವ್ರಿಗೆ ಅಡ್ಡ ಬೀಳ್ತಾ ಇದ್ದಾವೆ. ಎಷ್ಟು ನಂಬ್ತೀರಾ? ಇಟ್ಸ್ ಅ ವಂಡರ್ಫುಲ್ ಗಾಡ್. ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಆ ದೇವರನ್ನ ಘನಪಡಿಸಕ್ಕಾಗಿ ಒಬ್ಬ ವ್ಯಕ್ತಿಗಳನ್ನ ದೇವರು ನಮಗೆ ಕೊಟ್ಟಿರ್ತಾರೆ ಅಷ್ಟೇ. ಅದಕ್ಕೆ ಪೌಲ, ಐ ಥಿಂಕ್ 1 ಕೊರಿಂಥೆ ಇರಬೇಕು 4ನೇ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಬರೀತಾನೆ ಆ ಲೆಟರ್ನ. ಮನೆಗೆ ಹೋಗಿ ಓದ್ಕೊಳ್ಳಿ. ಆಮೇಲೆ ಇದ್ದೀರಾ? ಹಾಗಾದರೆ ಇವತ್ತು ರಾತ್ರಿ ಅರ್ಥ ಆಯ್ತಾ? ಫಾಸ್ಟಿಂಗ್ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ. ಆ ಹಂಬಲ್ನೆಸ್ ಎಷ್ಟು ಆ ತಗ್ಗಿಸ್ಬೇಕೆ ಬರ್ತಿತ್ತು, ನಿಮ್ಮ ಲೆವೆಲ್ ಚೇಂಜ್ ಆಗ್ತಾ ಇರ್ತೈತೆ. ನಿಮ್ಮ ಹೆಂಡತಿ ವಿಷಯದಲ್ಲಿ, ನಿಮ್ಮ ಗಂಡನ ವಿಷಯದಲ್ಲಿ, ತಂದೆ ತಾಯಿಗಳ ವಿಷಯದಲ್ಲಿ ನೀವು ಎಷ್ಟು ಹಂಬಲ್ ಆಗಿ ಹೋಗ್ತಿರೋ, ನಿಮ್ಮನ್ನು ದೇವರು ಟಾಪಲ್ಲಿ ಇಟ್ಕೊಂಡು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ಆಮೇಲೆ ಹಾಗಾದ್ರೆ 40 days ಎಲ್ಲ ಹೇಳ್ರಿ, 40 days ನಮ್ಮನ್ನು ದೀನರನ್ನಾಗಿ ದೇವರು ಮಾರ್ಪಡಿಸುವ ದೇವನಾಗಿದೆ. ನಮ್ಮಲ್ಲಿರೋ ಅಹಂಕಾರ, ಹೊಟ್ಟೆ ಕಿಚ್ಚು, ಅನ್ವಾಂಟೆಡ್ ಇವೆಲ್ಲ ಸಾಯಿಲಿ ಯೇಸು ನಾಮದಲ್ಲಿ. ಆಮೇಲೆ ಎಷ್ಟು ನಂಬ್ತೀರ? ಆ ಪರಿಶುದ್ಧಾತ್ಮನ ಫಲ, ಫ್ರೂಟ್ಸ್ ನಮ್ಮೊಳಗೆ ಬರಲಿ. ದ ನೇಮ್ ಆಫ್ ಜೀಸಸ್.